ಅಂತಸ್ಥಃ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿಫಲದೋ ಹರಿಃ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ ರತತ್ವಾಧ್ಯಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1155ನೇಯ ಭಾಗ ಇದು. ಅನುಶಾಸನ ಪರ್ವದಲ್ಲಿ 88ನೇ ಭಾಗ. ಇವಾಗ ನಾವು ನೋಡಬೇಕಾದದ್ದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 52, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 97, ವೈಷ್ಣವ ಪಾಠದಲ್ಲಿ 92, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 62ನೇ ಅಧ್ಯಾಯ. ಎಲ್ಲ ದಾನಗಳಲ್ಲೂ ಭೂದಾನವೇ ಶ್ರೇಷ್ಠ ಅನ್ನೋದನ್ನ ಈಗ ನಾವು ಇಲ್ಲಿ ನೋಡೋರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಗವತಃ ಪರಾಶರಸೂನೋಃ ಸತ್ಯವತಿ ಹೃದಯನಂದನಸ್ಯ ವ್ಯಾಸಸ್ಯ ಮುಖಕಮಲಗಲಿತಾಂ ಮಹಾಭಾರತ ಸಂಹಿತಾಂ ಶೃಣ್ವತಾಂ ಅಸ್ಮಾಕಂ ಅದ್ಯ ಅನುಶಾಸನ ಪರ್ವಗತ ಕಾಚನ ಕಥಾ ಯತ್ರ ಭೂದಾನಸ್ಯ ಮಹತ್ವಂ ವರ್ತತೆ. ಸಾ ಕಥಾ ಶ್ರವಣಪಥಗಾಮಿನಿ ಭವಿಷ್ಯತಿ. ಗತೇ ದಿವಸೆ ತತ್ಪೂರ್ವ ದಿವಸೆ ಚ ವೃಕ್ಷಾರೋಪಣಸ್ಯ ಮಹತ್ವಂ, ವೃಕ್ಷ ಸಂವರ್ಧನಸ್ಯ ಮಹತ್ವಂ, ನಿಸ್ಪೃಹಾಣಾಂ ಬ್ರಾಹ್ಮಣಾನಾಂ ಕೃತೆ ಯದ್ದೀಯತೆ ತಸ್ಯ ಚ ಮಹತ್ವಂ ಪ್ರಾಶ್ರಾವಿ. ತತ್ರ ಅದ್ಯ ಪುನರಪಿ ವೃಕ್ಷಾಣಾಮೇವ ಮಹತ್ವಂ, ವೃಕ್ಷಾರೋಪಣಸ್ಯ ವೃಕ್ಷ ಸಂವರ್ಧನಸ್ಯ ಚ ಮಹತ್ವಂ ಅದ್ಯ ಸಂವರ್ಣ್ಯತೆ ಪುನರನುವಾದ ರೂಪೇಣ. ಈ ಹಿಂದೆ ಅನೇಕ ದಾನಗಳನ್ನು ನೋಡುವಂತಹ ಪ್ರಸಂಗದಲ್ಲಿ ನಾವು ನಿಸ್ಪೃಹನಾದಂಥ ಬ್ರಾಹ್ಮಣನಿಗೆ ಮಾಡಿದಂಥ ಒಂದು ದಾನ ಅದು ಎಷ್ಟು ಮಹತ್ವದ್ದಾಗಿರ್ತದೆ ಅಂತನ್ನುವುದನ್ನು ನೋಡಿದ್ದೇವೆ. ಹಾಗೆ ಅದರ ಹಿಂದಿನ ಅಧ್ಯಾಯದಲ್ಲಿ ಈ ವೃಕ್ಷಗಳ ಆರೋಪಣದಿಂದ, ವೃಕ್ಷಗಳನ್ನು ಬೆಳೆಸುವುದರಿಂದ ಮತ್ತೆ ವೃಕ್ಷಗಳನ್ನು ನೆಡುವುದರಿಂದ ಏನೊಂದು ಮಹಾಫಲ ಪ್ರಾಪ್ತ ಆಗ್ತದೆ ಅಂತನ್ನೋದನ್ನೆಲ್ಲ ಈ ಹಿಂದೆ ನಾವು ನೋಡಿದ್ದೇವೆ. ಒಂದು ವೃಕ್ಷವನ್ನು ಬೆಳೆಸುವುದು ಅಂದರೆ ಅದೊಂದು ಮಗುವನ್ನು ಬೆಳೆಸಿದಂತೆಯೇ ಅನ್ನೋದನ್ನ ಈ ಮಹಾಭಾರತ ಹೇಳುವುದನ್ನು ನಾವು ಕೇಳಿದ್ದೇವೆ. ಇದರ ಕುರಿತಾಗಿ ಪದ್ಮಪುರಾಣ, ಅಗ್ನಿಪುರಾಣ ಮೊದಲಾದ ಕಡೆ ಕೂಡ ಕೆಲವು ಅಪರೂಪದ ಸಂಗತಿಗಳಿವೆ. ಅವುಗಳನ್ನು ಕೂಡ ನಾವು ಇದೇ ಪ್ರಸಂಗದಲ್ಲಿ ಮನನ ಮಾಡಿಕೊಳ್ಳಬೇಕಾಗಿದೆ.
ಭದ್ರವೃಕ್ಷಾಹ ಯಥಾ ಭದ್ರಪ್ರದಾಹ ವೃಕ್ಷಾಹ, ಅತ್ಯಂತ ಮಂಗಳಕರಗಳಾದಂತಹ ವೃಕ್ಷಗಳ ಬೆಳೆಸುವಿಕೆಯಿಂದ ಏನಾಗ್ತದೆ ಅಂತ ಅನ್ನೋದನ್ನ ಇಲ್ಲಿ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಗೃಹಸ್ಥಾಶ್ರಮಿಗಳು ತಮ್ಮ ಮನೆಯ ಆವರಣದಲ್ಲಿ ಬೆಳೆಸಬೇಕಾದ ವೃಕ್ಷ ಅಂದ್ರೆ ನಾರಿಕೇಳ ವೃಕ್ಷ. ಅದು ಧನಪ್ರದ. ನಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ, ಈಶಾನ್ಯ ಪೂರ್ವಗಳ ನಡುವೆ ಅಂತಲೂ ಅರ್ಥ ಮಾಡ್ಕೊಳ್ಬಹುದು. ಪುತ್ರಪ್ರದ ತರು, ಅದು ಮಕ್ಕಳನ್ನು ಕೊಡುವಂಥದ್ದು. ತರು ರಾಜ ಅಂತ ಅದನ್ನು ಹೇಳ್ತಾರೆ. ಮತ್ತು ಮುಂದೆ ರಸಾಲ ವೃಕ್ಷ ಅಂದ್ರೆ ಮಾವಿನ ಗಿಡ, ಅದನ್ನು ಪೂರ್ವ ದಿಕ್ಕಿನಲ್ಲಿ ಬೆಳೆಸಬೇಕು, ಸಂಪತ್ಪ್ರದ ಅಂತ ಹೇಳ್ತಾರೆ. ಬಿಲ್ವ ವೃಕ್ಷ, ಹಲಸಿನ ವೃಕ್ಷ. ಜಂಬೀರ ಅಂದ್ರೆ ನಿಂಬೆಯ ವೃಕ್ಷ. ಬದರಿ ಅಂದ್ರೆ ಎಲಚಿ ವೃಕ್ಷ ಅಂತ ವರ್ಣನೆ ಮಾಡ್ತಾರೆ. ಇವೆಲ್ಲ ನಮ್ಮ ಮನೆಗಳ ಸುತ್ತಮುತ್ತಲು ಇರಬೇಕಾದಂತಹ ಕೆಲವು ವೃಕ್ಷಗಳು. ಜಂಬೂ ವೃಕ್ಷ ಅಂತ ಇನ್ನೊಂದಿದೆ. ಜಂಬೀರ ಅಂದ್ರೆ ನಿಂಬೆ, ಜಂಬೂ ವೃಕ್ಷ ಅಂದ್ರೆ ನೇರಳೆ ಗಿಡ. ದಾಡಿಮ ಅಂದ್ರೆ ದಾಳಿಂಬೆ ಗಿಡ, ಕದಲಿ ಅಂದ್ರೆ ಬಾಳೆ ಗಿಡ. ಇವೆಲ್ಲ ಕೆಲವು ಬಂಧುಪ್ರದವಾದದ್ದು. ಆಮ್ರಾತಕ, ಸರ್ವತ್ರ ಇವಂ ನಿಶಾಮಯ. ಸರ್ವತ್ರ ಚಂಪಕ ಶುದ್ಧ. ಚಂಪಕ ಗಿಡ ಅಂತನ್ನೋದು ಎಲ್ಲ ಕಡೆ ಇರಬೇಕು. ಅದು ಇದ್ರೆ ಶುಭಪ್ರದವಾದದ್ದು. ಅಲಾಬು ಅಂತಿದೆ. ಅಲಾಬು ಅಂದ್ರೆ ಸಿಹಿ ಸೋರೆಕಾಯಿ ಅಂತ ಅದನ್ನ ವರ್ಣಿಸ್ತಾರೆ. ಕೂಷ್ಮಾಂಡ, ಕುಂಬಳ, ಇಂಥ ಕೆಲವು ವೃಕ್ಷಗಳ ಬಗ್ಗೆನೂ ಹೇಳ್ತಾರೆ. ಇಲ್ಲಿ ವೃಕ್ಷಗಳು ಒಂದು ಕೇವಲ ವೃಕ್ಷಗಳಲ್ಲ, ಬಳ್ಳಿಗಳಾಗಿರ್ಬಹುದು, ಸಣ್ಣ ಗಿಡಗಳಾಗಿರ್ಬಹುದು, ಅವೆಲ್ಲವೂ ಕೂಡ ಇಲ್ಲಿ ಪರಿಗಣಿತ ಆಗೇ ಆಗ್ತವೆ. ಖರ್ಜೂರ, ಸೌತೆಕಾಯಿ ಮೊದಲಾದ ಗಿಡಗಳು. ಕಾರವೆಲ್ಲ ಅಥವಾ ಕಾರವಿಲ್ವ ಅಂದ್ರೆ ಹಾಗಲಕಾಯಿ. ವಾರ್ತಾಕು ಅಂದ್ರೆ ಬದನೆಯ ಗಿಡ. ಇವೆಲ್ಲ ಶುಭಪ್ರದವಾದದ್ದು. ಲತಾಫಲ ಅಂತ ಒಂದಿದೆ. ಲತಾಫಲ ಅಂದ್ರೆ ಒಂದು ಗಂಧ ದ್ರವ್ಯ, ಸ್ಪೃಕ್ಕ ಅಂತ ಅದನ್ನು ಕರೀತಾರಂತೆ. ಅವನ್ನು ಕೂಡ ಮನೆಯ ಸುತ್ತಮುತ್ತಲು ನಾವು ಬೆಳೆಸಿರಬಹುದು. ವಟವೃಕ್ಷ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಇರಬಾರದು, ಅದನ್ನ ದೂರ ಇಡಬೇಕು ಅಂತ ವರ್ಣನೆ ಮಾಡ್ತಾರೆ. ನಗರೇಶು ಪ್ರಸಿದ್ಧಶ್ಚ ದರ್ಶನಾತ್ ಪುಣ್ಯದ. ಆದರೆ ನಗರದಲ್ಲಿರಬಹುದು, ಮನೆಯ ಆವರಣದಲ್ಲಿರಬಾರದು ಅಂತ ಅದರ ಅಭಿಪ್ರಾಯ. ಅಶೋಕ, ಶಿರೀಷ, ಕದಂಬ ಮೊದಲಾದ ವೃಕ್ಷಗಳೆಲ್ಲ ಶುಭಪ್ರದವಾದದ್ದು. ಇವೆಲ್ಲ ಬ್ರಹ್ಮವೈವರ್ತದಲ್ಲಿ ಬಂದಿರುವಂತಹ ಕೆಲವು ಮಾತುಗಳು. ಇನ್ನು ಕೆಲವು ಮಾತುಗಳನ್ನು ಹೀಗೆ ನಾವು ನೋಡಬಹುದು. ಮತ್ತೊಂದು ಪುರಾಣದಲ್ಲಿ ಇವೆ. ಅಪುತ್ರಸ್ಯ ಪುತ್ರತ್ವಂ ಪಾದಪಾಹ ಇಹ ಕುರುವತೆ. ಪುತ್ರರಹಿತನಾದವನಿಗೆ ಮಕ್ಕಳಂತೆ ವರ್ತಿಸ್ತವೆ ಈ ಗಿಡಗಳು. ಯತ್ನೇನಾಪಿಚ ರಾಜೇಂದ್ರ ಅಶ್ವತ್ಥಾರೋಪಣಂ ಕುರು. ಅಶ್ವತ್ಥ ವೃಕ್ಷವನ್ನ ಬಹಳ ಪ್ರಯತ್ನ ಪಟ್ಟು ನೆಡು ಅಂತ ಹೇಳ್ತಾರೆ. ಸತೆ ಪುತ್ರ ಸಹಸ್ರಾಣಾಂ ಕಾರ್ಯಮೇಕ ಕರಿಷ್ಯತಿ. ನಾನು ಈ ಒಂದೆರಡು ದಿವಸ ಹಿಂದಿನ ಪ್ರವಚನದಲ್ಲಿ ಹೇಳಿದ್ದೆ, ದಶಪುತ್ರ ಸಮೋ ವೃಕ್ಷ ಅಂತ. ಅದೆಲ್ಲೋ ಮಹಾಭಾರತದಲ್ಲೋ ಮತ್ತೊಂದು ಕಡೆ ಎಲ್ಲೋ ಬರುವಂತಹ ಒಂದು ಭಾಗ. ಮುಂದೆ ಮಹಾಭಾರತದಲ್ಲಿ ಬಂದ್ರೆ ನಾವಾಗ ಅದನ್ನು ಮತ್ತೆ ನೆನಪಿಸಿಕೊಳ್ಳೋಣ. ಇಲ್ಲಿ ಹೇಳ್ತಾರೆ ಅಶ್ವತ್ಥ ವೃಕ್ಷ ಅಂತ ಒಂದು 1000 ಗಿಡಗಳಿಗೆ ಸಮಾನ ಅಂತ. ಪುತ್ರ ಸಹಸ್ರಾಣಾಂ ಕಾರ್ಯಂ ಏಕಃ ಕರಿಷ್ಯತಿ. ಧನೀಚ ಅಶ್ವತ್ಥ ವೃಕ್ಷೇಣ ಅಶೋಕಃ ಶೋಕನಾಶನಃ. ಅಶ್ವತ್ಥ ವೃಕ್ಷವನ್ನ ನೆಟ್ರೆ ಅದರಿಂದ ಧನ ಪ್ರಾಪ್ತಿ ಆಗ್ತದೆ. ಅಶೋಕ ವೃಕ್ಷ ಅಥವಾ ಅದಕ್ಕೇನೆ ಶಿಂಶಪಾ ವೃಕ್ಷ ಅಂತಲೂ ಕೂಡ ಕೆಲವು ಕಡೆ ಹೇಳ್ತಾರೆ. ಇವೆಲ್ಲ ಶೋಕವನ್ನು ಪರಿಹರಿಸುವಂತಹ ವೃಕ್ಷಗಳು. ಪ್ಲಕ್ಷ ಅಂದ್ರೆ ಹುಣಸೆ ಗಿಡ, ಅದು ಯಜ್ಞ ಮಾಡುವಂತ ಪ್ರವೃತ್ತಿಯನ್ನು ನಮ್ಮಲ್ಲಿ ಹುಟ್ಟಿಸ್ತದೆ. ನಿಂಬ ಅಂದ್ರೆ ಬೇವು, ಅದು ಅಸುಪ್ರದ, ನಮಗೆ ಪ್ರಾಣವನ್ನು ಕೊಡುವಂಥದ್ದು.
ಜಂಬುಕಿ ನಾಕದ ಪ್ರೋಕ್ತ ಭಾರ್ಯಾದ ದಾಡಿಮಿ ತಥಾ ದಾಳಿಂಬೆ ಗಿಡ ಪತ್ನಿಯನ್ನು ಕೊಡುವಂಥದ್ದು. ಪಲಾಶ ಬ್ರಹ್ಮದ ತಥಾ ಬ್ರಹ್ಮಜ್ಞಾನವನ್ನು ಕೊಡುವಂಥದ್ದು ಮುತ್ತುಗದ ಗಿಡ. ಅರ್ಕಪುಷ್ಪಾರೋಪಕಾಣ ನಿತ್ಯಂ ತುಷ್ಯೇ ದಿವಾಕರ. ಎಕ್ಕೆ ಗಿಡವನ್ನ ಬೆಳೆಸುವವರಿಗೆ ಸೂರ್ಯ ಯಾವತ್ತು ತೃಪ್ತನಾಗ್ತಾನಂತೆ. ಶ್ರೀವೃಕ್ಷ ಅಂದ್ರೆ ಇದಕ್ಕೆ ಬಿಲ್ವ ಗಿಡ ಅಂತ ಕರೀತಾರೆ, ಶ್ರೀಫಲ ಅಂತನೂ ಹೇಳ್ತಾರೆ ಕೆಲವು ಕಡೆ. ಅದರಲ್ಲಿ ಶಂಕರ ಇರ್ತಾನೆ. ಪಾಟಲ ಗಿಡ ಅಂದ್ರೆ ಹಸಿರು ಪಾದರಿ ಗಿಡ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಪಾರ್ವತಿ ಇರ್ತಾಳೆ. ಶಿಂಶುಪ ಅಥವಾ ಶಿಂಶಪ ಅಂದ್ರೆ ಅಶೋಕದ ಒಂದು ಪ್ರಭೇದ, ಅದರಲ್ಲಿ ಅಪ್ಸರೆಯರಿರ್ತಾರೆ. ಕುಂದೆ ಗಂಧರ್ವ ಸಪ್ತಮಾಹ, ಅನೇಕ ಗಂಧರ್ವರೆಲ್ಲ ಮಲ್ಲಿಗೆ ಗಿಡದಲ್ಲಿರ್ತಾರೆ. ವಿಭೀತಕಿ ಅಂದ್ರೆ ತಾರೆ ಗಿಡ, ಅದರಲ್ಲಿ ಈ ದಾಸವೃದ್ಧಿ ಮನೆಯ ತುಂಬೆಲ್ಲ ಆಳು ಕಾಳುಗಳು ಹೆಚ್ಚುತ್ತಾರೆ. ಆದ್ರೆ ತಾಲ ವೃಕ್ಷ ಅಂತ ಅನ್ನೋದು ಅಪತ್ಯ ನಾಶಕ ಅಂತ ವರ್ಣನೆ ಮಾಡ್ತಾರೆ. ತಾಲ ವೃಕ್ಷ ಮನೆಯಲ್ಲಿ ಇರಬಾರದು ಅಂತ ವರ್ಣನೆ ಒಂದು ಕೇಳ್ತೇವೆ, ಬೇರೆ ಕಡೆ ಇರಬಹುದು, ಮನೆಯಲ್ಲಿ ಇರಬಾರದು ಅಂತ ಇಲ್ಲಿ ಹೇಳ್ತಾರೆ. ವಕುಲ ಅಂದ್ರೆ ಅದು ಪವಳದ ಗಿಡ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಕುಲವರ್ಧನ. ಬಹುಭಾರ್ಯ ನಾರಕೇಲಿ ದ್ರಾಕ್ಷ ಸರ್ವಾಂಗ ಸುಂದರ. ಅನೇಕ ಹೆಂಡತಿಯರನ್ನು ಕೊಡುವಂಥ ಸೌಭಾಗ್ಯವನ್ನು ಕೊಡುವಂಥದ್ದು ಈ ನಾರಿಕೇಲ ವೃಕ್ಷ, ತೆಂಗಿನ ಗಿಡ. ದ್ರಾಕ್ಷ ಪೂರ್ಣವಾದಂತಹ ಸುಖವನ್ನು ಕೊಡುವಂಥದ್ದು. ಪ್ರತಿಪ್ರದ ತಥಾ ಕೇಲಿ, ಬಾಳೆಹಣ್ಣು ಸುಖವನ್ನು ಕೊಡುವಂಥದ್ದು. ಕೇತಕಿ ಸರ್ವನಾಶಿನಿ, ಕೇದಗೆ ಹೂವು ಎಲ್ಲವನ್ನು ನಾಶಪಡಿಸ್ತದೆ, ಅದನ್ನ ಮನೆ ಹತ್ರ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅನೇಕ ಜನರ ಬಾಯಲ್ಲಿ ಕೂಡ ಅದನ್ನ ಕೇಳಿದ್ದೇನೆ, ಕೇದಕಿ ಗಿಡ ಇರಬಾರ್ದು, ಇದ್ರೆ ಹಾವು ಬರ್ತದೆ ಮನೆಯಲ್ಲಿ ಅಂತ ಹೇಳಿ. ಇದು ಪದ್ಮಪುರಾಣದ ಮಾತು ನಾವೀಗ ನೋಡಿದ್ದು. ಅಶ್ವತ್ಥ ವೃಕ್ಷದ ಬಗ್ಗೆ ಇಲ್ಲಿಷ್ಟು ಬಂತಲ್ಲ, ಅಶ್ವತ್ಥ ವೃಕ್ಷವನ್ನ ನಾವು ಇದನ್ನೆಲ್ಲ ಈ ವರ್ಣನೆಯನ್ನು ಕೇಳುವವರು ಸುಮ್ಮನೆ ಕೇಳಿ ಬಿಡುವವರಾದ್ರೆ ಅದು ವಿಷಯ ಬೇರೆ. ಕೆಲವರಿಗೆ ಅದ್ರ ಬಗ್ಗೆ ಒಂದು ಮಹತ್ವದ ಪ್ರೇರಣೆ ಸಿಕ್ತಿದ್ರೆ ಆ ವೃಕ್ಷಗಳನ್ನು ಹೇಗೆ ನೆಡಬೇಕು, ಅಶ್ವತ್ಥ ಮೊದಲಾದ ದೊಡ್ಡ ದೊಡ್ಡ ಗಿಡಗಳನ್ನು ನೆಡ್ಲಿಕ್ಕೆ ಬೇಕಾದಂತಹ ಜಾಗದ ಅನುಕೂಲ ಎಲ್ರಿಗೂ ಇರಬೇಕಲ್ಲ, ಅದು ಇರೋದಿಲ್ಲ. ಅಂತಹ ಪ್ರಸಂಗದಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ನಾವು ಸ್ವಲ್ಪ ಬಳಕೆ ಮಾಡ್ಕೋಬಹುದು. ನಮಗೆಲ್ರಿಗೂ ಕೂಡ ಈ ಬೋನ್ಸಾಯಿ ಗಿಡಗಳ ಪರಿಚಯ ಇದ್ದೇ ಇರ್ತದೆ, ಕುಬ್ಜ ವೃಕ್ಷಗಳು. ಆ ಬೋನ್ಸಾಯಿ ಗಿಡಗಳು, ಅಶ್ವತ್ಥ ಗಿಡ, ಆಲದ ಗಿಡ, ಇವೆಲ್ಲವೂ ಕೂಡ ಬೋನ್ಸಾಯಿ ವೃಕ್ಷಗಳ ರೂಪದಲ್ಲಿ ಅವೆಲ್ಲ ನಾವು ಇಟ್ಕೊಳ್ಬಹುದು. ಆಲದ ಗಿಡ ಮನೆ ಒಳಗೆ ಬೇಡ ಅಂತ ಆದ್ರೆ ಅಶ್ವತ್ಥ ವೃಕ್ಷವನ್ನಾದ್ರೂ ಇಟ್ಕೋಬಹುದು. ಅದು 1000 ಮರಗಳಿಗೆ ಸಮಾನ ಅಂತ ಇಲ್ಲಿ ಈಗಾಗಲೇ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ತುಂಬಾ ಸುಂದರವಾದಂತಹ ಕಲ್ಪನೆ ಅದು. ಅಶ್ವತ್ಥ ಸರ್ವ ವೃಕ್ಷಾಣ ಅಂತೇಳಿ ಭಗವದ್ಗೀತಾದಲ್ಲೇ ಅದನ್ನು ವರ್ಣನೆ ಮಾಡಿದ್ದಾರೆ. 1000 ಮಕ್ಕಳಿಗೆ ಸಮಾನ ಅಶ್ವತ್ಥ ಗಿಡ ಅಂತ ಇಲ್ಲಿ ಬಂತು. ಅದ್ರ ಒಳಗೆ ಭಗವಂತ ಇರ್ತಾನೆ. ನಾವು 1000 ಮಕ್ಕಳಿಗೆ ಅಶ್ವತ್ಥ ವೃಕ್ಷ ಸಮಾನ ಅಂತಂದ್ರೆ ಆ ಅಶ್ವತ್ಥ ವೃಕ್ಷದ ಒಳಗಿದ್ದು ಭಗವಂತನೇ ನಮಗೆ ಮಗನಾಗಿ ವರ್ತಿಸ್ತಾನೆ. ಇದು ನಾವು ತಿಳ್ಕೊಳ್ಬೇಕಾದಂತಹ ಒಂದು ಸಂಗತಿ. ಭಗವಂತನಿಗೆ ಭಾಗವತದಲ್ಲಿ ಹೇಗೆ ಹೇಳ್ತಾರೆ, ನಮಾತ ನಪಿತಾ ತಸ್ಯ ನ ಭಾರ್ಯ ನ ಸುತಾದಯ ಸರ್ವೇಷಾಂ ಆತ್ಮಜೋಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ತುಂಬಾ ಅದ್ಭುತವಾದಂಥ ಶ್ಲೋಕ ಇದು. ನಮಾತ ನಪಿತಾ ತಸ್ಯ, ಆ ಭಗವಂತನಿಗೆ ತಂದೆ ಯಾರಿದ್ದಾರೆ, ತಾಯಿ ಯಾರಿದ್ದಾಳೆ, ಹೆಂಡತಿ ಇಲ್ಲ ಅವನಿಗೆ. ನ ಭಾರ್ಯ ನ ಸುತಾದಯ, ಮಕ್ಕಳಿಲ್ಲ. ನಮಗೆಲ್ರಿಗೂ ಇರುವಂತೆ ಅರ್ಥದಲ್ಲಿ ಭಗವಂತನಿಗೆ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಯಾರೂ ಇಲ್ಲ. ಆದ್ರೆ ಸರ್ವೇಷಾಂ ಆತ್ಮಜಃ ಆತ್ಮ, ಅವನು ಪ್ರತಿಯೊಬ್ಬರ ಆತ್ಮವೇ ಆಗಿದ್ದಾನೆ, ಪ್ರತಿಯೊಬ್ಬರಿಗೂ ಅವನು ಮಗನೇ ಆಗಿದ್ದಾನೆ. ಪಿತಾ ಮಾತಾ ಸ ಈಶ್ವರ, ಪ್ರತಿಯೊಬ್ಬರಿಗೂ ಅವನು ತಂದೆ, ತಾಯಿ, ಒಡೆಯ ಅವನು ಹೌದು. ಆದ್ರಿಂದ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಸರ್ವೇಶಾಂ ಅನ್ನೋ ಮಾತು ಬಹಳ ವ್ಯಾಪಕವಾದ್ದು. ಹೇಗೆ ವ್ಯಾಪಕವಾದ್ದು? ಮಕ್ಕಳಿಲ್ಲದವರಿಗೂ, ಮಕ್ಕಳಿದ್ದವರಿಗೂ, ಗಂಡು ಮಕ್ಕಳಿಲ್ಲದವರಿಗೂ, ಹೆಣ್ಣು ಮಕ್ಕಳಿಲ್ಲದವರಿಗೂ, ಪ್ರತಿಯೊಬ್ಬರಿಗೂ ಕೂಡ ಅವನು ಆತ್ಮಜನಾಗಿದ್ದಾನೆ. ಭಗವಂತ ನಮಗೆ ಮಗ ಆಗಿದ್ದಾನೆ ಅನ್ನುವಂಥ ವಿಷಯವನ್ನೇ ನಾವು ಅನೇಕ ಕಡೆ ನಮ್ಮ ಮನೆಗಳಲ್ಲಿ, ಮಂದಿರಗಳಲ್ಲಿ, ಮಠಗಳಲ್ಲಿ ಎಲ್ಲ ಕಡೆ ತೊಟ್ಟಿಲಲ್ಲಿ ಆತನನ್ನು ಇಟ್ಟು ತೂಗಿ ಆ ಒಂದು ಅನುಸಂಧಾನವನ್ನು ನಾವು ಮಾಡ್ಕೊಳ್ತಾ ಇರ್ತೇವೆ. ಅಶ್ವತ್ಥ ವೃಕ್ಷದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ. ಆ ಅಶ್ವತ್ಥ ವೃಕ್ಷವೇ 1000 ಮಕ್ಕಳಿಗೆ
ಸಮಾನ ಆಗ್ತದೆ. ಇಲ್ಲೊಂದು ಸುಂದರವಾದಂತಹ ಶ್ಲೋಕವನ್ನು ಹೇಳ್ತಾರೆ ಒಂದು ಪುರಾಣದಲ್ಲಿ. ತಸ್ಮಾತ್ ಸುಬಹವೋ ವೃಕ್ಷಾರೋಪ್ಯಾ ಶ್ರೇಯೋಭಿವಾಂಚತ. ಯಾರಿಗೆ ಶ್ರೇಯಸ್ ಬೇಕು ಅಂತಿದೆಯೋ ಅನೇಕ ವೃಕ್ಷಗಳನ್ನು ಅವನು ನೆಡಬೇಕಂತ. ಪುತ್ರವತ್ ಪರಿಪಾಲ್ಯಾಸ್ತ್ಯ, ಮಕ್ಕಳಂತೆ ಅವುಗಳನ್ನು ನೋಡ್ಕೊಳ್ಬೇಕು ಕೂಡ. ತೇ ಪುತ್ರಾಹ ಧರ್ಮತ ಸ್ಮೃತಾಹ, ಧಾರ್ಮಿಕ ದೃಷ್ಟಿಯಿಂದ ಅವೇ ಮಕ್ಕಳು. ಕಿಂ ಧರ್ಮ ವಿಮುಖೈ ಮರ್ತ್ಯೈ ಕೇವಲ ಸ್ವಾರ್ಥ ಹೇತುಭಿ ತರುಪುತ್ರಂ ವರಮಿಯೇತು ಪರಾರ್ಥೈಕಾನುವೃತ್ತಯ. ಮಕ್ಕಳನ್ನ ಬಹಳ ಇಷ್ಟಪಟ್ಟು ಪಡ್ಕೊಳ್ತಾರೆ ಜನ. ಏನೇನೋ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಮಕ್ಕಳು ಧಾರ್ಮಿಕರಾಗಿರ್ಲಿ ಅಂತ ಹೇಳಿ. ಆದ್ರೆ ಮಕ್ಕಳು ಧರ್ಮ ವಿಮುಖರಾಗಿ ಮರ್ತ್ಯೈಹಿ, ಅವ್ರು ಎಷ್ಟು ಕಾಲ ಬದುಕ್ತಾರೋ ಹೇಳಿಕ್ ಬರೋದಿಲ್ಲ. ನಮ್ಮ ಕಣ್ಮುಂದೆ ಮಕ್ಕಳು ಸತ್ತು ಹೋಗ್ಬೋದು, ಅಥವಾ ನಾವು ಮೊದಲು ಸತ್ತು ಹೋಗಿ ಮಕ್ಕಳು ಆಮೇಲೆ ಸಾಯಬಹುದು. ಅಂತೂ ಇವರೆಲ್ಲ ಮರ್ತ್ಯರು. ಕೇವಲ ಸ್ವಾರ್ಥ ಹೇತುವಿ, ಕೇವಲ ಸ್ವಾರ್ಥಕ್ಕಾಗಿ ಬದುಕುವಂಥವ್ರು ಈ ಮಕ್ಕಳು. ತರುಪುತ್ರಾಹ ವರಂ, ಮಕ್ಕಳೆಂಬ ಈ ವೃಕ್ಷಗಳೆಂಬ ಮಕ್ಕಳು ವರಂ ಶ್ರೇಷ್ಠ. ಪರಾರ್ಥೈಕಾನುವೃತ್ತಯ, ಕೇವಲ ಇನ್ನೊಬ್ಬರ ಬಗ್ಗೆನೇ ಆಲೋಚನೆ ಮಾಡ್ತಾವು. ಪತ್ರ ಪುಷ್ಪ ಫಲಛಾಯ ಮೂಲ ವಲ್ಕಲ ದಾರುಭಿ, ಎಲೆ ಕೊಡ್ತಾವೆ, ಹಣ್ಣು ಕೊಡ್ತಾವೆ, ಹೂ ಕೊಡ್ತವೆ, ನೆರಳು, ಬೇರು, ಅದರ ತೊಗಟೆ, ಅದರ ಕಟ್ಟಿಗೆ, ನಾಳೆ ಅದನ್ನು ಕಡಿದು ಹಾಕಿದ ಮೇಲೆ ಅದರ ಕಟ್ಟಿಗೆಯೂ ಕೂಡ ನಮ್ಗೆ ಉಪಕಾರ ಕೊಡ್ತದೆ. ಪರೇಶಾಂ ಉಪಕುರುವಂತಿ ತಾರಯಂತಿ ಪಿತಾಮಹಾನ್ ಛೇತ್ತಾರಮಪಿ ಸಂಪ್ರಾಪ್ತಂ. ಯಾರು ನಮ್ಮನ್ನೊಬ್ಬ ಕಡಿಲಿಕ್ಕೆ ಬರ್ತಾನೆ ಅಂಥವನನ್ನು ಕೂಡ ತಮ್ಮ ನೆರಳು, ಹೂವು, ಹಣ್ಣುಗಳ ಮೂಲಕ ಅವು ಸಂತೋಷ ಪಡಿಸ್ತಾರೆ. ಪಿತರಂ ನೋಪಹಿಂಸಂತಿ ದ್ರುಮಾಹ ದ್ರವಿಣ ಲೋಭತಃ. ಗಮನಿಸೋಣ, ಮಕ್ಕಳು ದುಡ್ಡಿನ ಆಸೆಗಾಗಿ ತಂದೆ ತಾಯಂದಿರನ್ನು ಹಿಂಸಿಸ್ತಾರೆ, ಆಸ್ತಿಗಾಗಿ ಜಗಳಾಡ್ತಾರೆ. ಆದರೆ ದ್ರವಿಣ ಲೋಭದಿಂದಾಗಿ ಈ ಮಕ್ಕಳು ತಂದೆ ತಾಯಂದಿರನೆಂದು ಹಿಂಸೆಗೊಳಪಡಿಸೋದಿಲ್ಲ. ತಾರಯಂತಿ ಚ ಮೇ ಸಮ್ಯಕ್ ಸರ್ವಸ್ಯ ಆಚಿತ್ಯದಾಯಕಾಹ ತಸ್ಮಾತ್ತೇ ಪುತ್ರವತ್ ಸ್ಥಾಪ್ಯಾಹ ವಿಧಿವದ್ ದ್ವಿಜಪುಂಗವ. ಜಲಕೃದ್ ವೃಕ್ಷರೋಪೀಯ ಪ್ರತಿಗ್ರಹ ಅರುಚಿ ದ್ವಿಜ ಏತೆ ಸ್ವರ್ಗಾನ್ನ ಹೀಯಂತೆ. ಇನ್ನೊಬ್ಬರಿಗೆ ಜಲದಾನ ಮಾಡುವವನು, ವೃಕ್ಷಗಳನ್ನು ನೆಟ್ಟು ತೋರಿಸುವಂಥವನು. ತೇ ಸ್ವರ್ಗಾನ್ನ ಹೀಯಂತೆ, ಅವರು ಎಂದೂ ಇಷ್ಟು ಜನ ಒಬ್ಬ ನೀರನ್ನು ಕೊಡುವವನು ಸಮಾಜಕ್ಕೆ, ಗಿಡವನ್ನು ನೆಡುವವನು, ಪ್ರತಿಗ್ರಹದಲ್ಲಿ ಆಸಕ್ತಿ ಇಲ್ಲದ ಪ್ರತಿಗ್ರಹದಿಂದ ವಿಮುಖನಾದಂತಹ ಒಬ್ಬ ಬ್ರಾಹ್ಮಣ ಎಂದೂ ಅವರು ಸ್ವರ್ಗದಿಂದ ತಪ್ಪಿ ಹೋಗೋದಿಲ್ಲ. ಅದಕ್ಕಾಗಿ ವೃಕ್ಷಗಳನ್ನು ನೆಡಬೇಕು. ತುಂಬಾ ಸುಂದರವಾದಂತಹ ಆಲೋಚನೆ ಇದು. ಅದಕ್ಕಾಗಿ ಮನೆಯ ಆವರಣದಲ್ಲಿ ಇಂತಹ ಬೋನ್ಸಾಯಿ ವೃಕ್ಷ ಮೊದಲಾದವುಗಳನ್ನು ಇಟ್ಕೊಳ್ಬಹುದು. ನಿಮ್ಮೆಲ್ಲರ ಉತ್ತೇಜನಕ್ಕಾಗಿ ಆ ಮಾತು ಹೇಳ್ತಿದ್ದೇನಷ್ಟೇ. ಕುಬ್ಜ ವೃಕ್ಷಗಳನ್ನ ಆಧುನಿಕ ತಂತ್ರಜ್ಞಾನದಲ್ಲಿ ಮಾಡ್ತಾರೆ, ಅದನ್ನ ಇಟ್ಕೊಳ್ಬಹುದು. ಬೋನ್ಸಾಯಿ ವೃಕ್ಷಗಳನ್ನ, ಆ ಕುಬ್ಜ ವೃಕ್ಷಗಳನ್ನ ನಾವೇ ಮನೆಗಳಲ್ಲಿ ತಯಾರು ಕೂಡ ಮಾಡ್ಕೊಳ್ಬಹುದು. ಸುಮ್ಮನೆ ನನ್ನ ಅನುಭವವನ್ನ ನಿಮ್ಮ ಎದುರುಗಿಡ್ತಿದ್ದೇನಷ್ಟೇ. ಕುಬ್ಜ ವೃಕ್ಷಗಳನ್ನು ನಾವು ಹೊರಗಡೆಯಿಂದ ಖರೀದಿ ಮಾಡಬೇಕು ಅಂತ ಹೋದ್ರೆ ಸ್ವಲ್ಪ ದುಬಾರಿನೇ ಆದಾವು. ಯಾಕಂದ್ರೆ ಅದರ ಕೆಲವು ಬೇರುಗಳನ್ನು ಕತ್ತರಿಸಬೇಕು, ಅದನ್ನ ಅಲ್ಲೇ ಎತ್ತರವಾಗ್ಲಿಕ್ಕೆ ಬಿಡಬೇಕು. ಬಹಳ ಎತ್ತರ ಆಗಬಾರ್ದು, ಆದ್ರೆ ಒಂದು ಎತ್ತರವಾದ ವೃಕ್ಷದಿಂದ ಏನು ಫಲ ಇಲ್ಲ ಇತ್ಯಾದಿಗಳಾಗಬೇಕು, ಹಾಗೆ ಅದನ್ನ ಮಾಡಿಸ್ತಾರೆ ಕೂಡ. ಅದಕ್ಕೊಂದು ತಂತ್ರಜ್ಞಾನ ಇದೆ, ಅದರಿಂದಾಗಿ ಸ್ವಲ್ಪ ಅದು ದುಬಾರಿ ಆದಿತ್ತು. ಆದ್ರೆ ನಾವು ನನ್ನದೇ ಆದಂಥ ಒಂದು ಪ್ರಯೋಗವನ್ನ ತಮ್ಮ ಎದುರಿಗೆ ಹೇಳ್ತೇನೆ. ಯಾವುದೋ ಒಂದು ಸಾಧಾರಣವಾದಂಥ ಒಂದು ಹೂವಿನ ಕುಂಡ ಅದನ್ನು ತಗೊಂಡು ಬಂದು ಅದರಲ್ಲಿ ಅರಣ್ಯ ಇಲಾಖೆಯಿಂದ ಒಂದು ಅಶ್ವತ್ಥದ ಸಸಿಯನ್ನು ನಾನು ತಗೊಂಡು ಬಂದೆ. ಸಸ್ಯವನ್ನ, ಆ ಅಶ್ವತ್ಥ ಸಸ್ಯವನ್ನ ಬೇರೆ ಕಡೆ ನೆಟ್ಟಿದ್ರೆ ಅದು ಬಹಳ ದೊಡ್ಡ ಮರವಾಗೇ ಬೆಳೀತಿತ್ತು. ಅದೇ ಅಶ್ವತ್ಥ ಸಸ್ಯವನ್ನ ಯಾವುದೇ ಆಧುನಿಕ ತಂತ್ರಜ್ಞಾನ ಇತ್ಯಾದಿ ಏನೂ ಇಲ್ಲದೇನೆ, ಕುಬ್ಜ ವೃಕ್ಷದ ನಿರ್ಮಾಣಕ್ಕೆ ಬೇಕಾದ ಏನು ತಂತ್ರಜ್ಞಾನವೂ ಇಲ್ಲದೇನೆ ಆ ಕುಂಡದಲ್ಲಿ ಹಚ್ಚಿದೆ. ಅದು ಕಳೆದ 10 ವರ್ಷದಿಂದ ಹಾಗೆ ಮುಂದುವರೆದಿದೆ ಆ ಗಿಡ. ಹಾಗೆ ನೋಡಿದರೆ ವಟವೃಕ್ಷವನ್ನು ಹಚ್ಚಿದ್ದೇನೆ, ಆಲದ ಗಿಡವನ್ನು ಹಚ್ಚಿದ್ದೇನೆ, ಹಾಗೆ ಅಶ್ವತ್ಥ ವೃಕ್ಷವನ್ನು ಬೆಳೆಸಿದ್ದೇನೆ. ಎರಡನ್ನೂ ಕೂಡ ಬೆಳೆಸಿದ್ದೇನೆ. ಎರಡೂ ಕುಂಡದಲ್ಲಿವೆ. ಒಂದು ಆಲದ ವೃಕ್ಷದಿಂದ ಏನು ಅದರ ಬಿಳಲು ಬಂದು ಭೂಮಿಯಲ್ಲಿ ಹೋಗಬೇಕು, ಅದರಂತೆ ಅದೇ ಕುಂಡದಲ್ಲೇ ಆ ಆಲದ ವೃಕ್ಷದ ಬೇರು ಅದರ ಬಿಳಲು ಬಿಟ್ಟು
ಕುಂಡದಲ್ಲಿ ಒಳಗೆ ಹೋಗಿ ಅದು ಬೇರುಗಳನ್ನ ಹರಡ್ಕೊಂಡಿದೆ. ಆದರೆ ಎರಡೂ ವೃಕ್ಷಗಳು ಆರೋಗ್ಯವಂತವಾಗೇ ಇವೆ. ಕುಬ್ಜ ವೃಕ್ಷದ ತಂತ್ರಜ್ಞಾನದಲ್ಲಿ, ಬೋನ್ಸಾಯ್ ತಂತ್ರಜ್ಞಾನದಲ್ಲಿ ಏನೊಂದು ವೈಶಿಷ್ಟ್ಯ ಇರ್ತದೆ, ಆ ಗಿಡಕ್ಕೊಂದೇನು ಸೌಂದರ್ಯ ಇರ್ತದೆ, ಅಂಥ ಸೌಂದರ್ಯ ನಾನು ಬೆಳೆಸಿದ ಗಿಡಕ್ಕಿಲ್ಲ. ಆದರೆ ಮನೆಯ ಆವರಣದಲ್ಲಿ ಅಥವಾ ಸುತ್ತಮುತ್ತಲು ಅಶ್ವತ್ಥ ವೃಕ್ಷವೂ ಇದೆ, ಹಾಗೆ ಆಲದ ವೃಕ್ಷವೂ ಇದೆ. ಇದಲ್ಲದೆ ಆಧುನಿಕ ತಂತ್ರಜ್ಞಾನದಲ್ಲಿ ಮನೆ ಒಳಗಡೆ ಕೂಡ ಅನೇಕ ಗಿಡಗಳನ್ನು ನೆಡ್ತಾರೆ. ತಾವೆಲ್ಲ ನೋಡೇ ಇದ್ದೀರಿ. ಇಂಡೋರ್ ಪ್ಲಾಂಟ್ಸ್ ಎಷ್ಟೋ ಇಟ್ಕೊಂಡೇ ಇರ್ತಾರೆ. ನಮಗೆ ಸಂಶೋಧನೆಯಿಂದ ತಿಳಿದು ಬಂದಿರುವಂತಹ ಸಂಗತಿ, ಆ ವೃಕ್ಷಗಳು, ಮನೆಯಲ್ಲಿ ಒಳಗಿರುವಂತಹ ವೃಕ್ಷಗಳು ಅಥವಾ ಸುತ್ತಮುತ್ತಲಿರುವಂತಹ ವೃಕ್ಷಗಳು ನಮ್ಮ ಮಾನಸಿಕ ಒತ್ತಡವನ್ನು ಕಳೀತಾವಂತೆ. ಆ ಹಸಿರು ಬಣ್ಣ ಅವತರದು, ಅವುಗಳಿಂದ ಬರುವಂತಹ ಒಂದು ಶುದ್ಧವಾದ ಗಾಳಿ, ಇವೆಲ್ಲ ನಮ್ಮ ಮನಸ್ಸಿಗೆ, ದೇಹಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡ್ತವೆ ಅಂತ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಅದಕ್ಕಾಗಿ ಎಷ್ಟೋ ಇಂಡೋರ್ ಪ್ಲಾಂಟ್ಸ್ ಹಾಗೆ ಔಟ್ಡೋರ್ ಪ್ಲಾಂಟ್ಸ್ ಇದನ್ನೆಲ್ಲ ನಾವು ಬೋನ್ಸಾಯ್ ವೃಕ್ಷದ ರೂಪದಲ್ಲಿ ಅಥವಾ ನಾನ್ ಬೋನ್ಸಾಯ್ ವೃಕ್ಷದ ರೂಪದಲ್ಲಿ ಬೆಳೆಸಿಕೊಂಡು, ಆಧುನಿಕ ಕಾಲದ ಒಂದು ಪರಿಕಲ್ಪನೆ ಅದು. ಮನೆ ಸುತ್ತಮುತ್ತಲು ಹೀಗೆಲ್ಲ ಮಾಡಬೇಕು ಅಂತೇಳಿ ಒಂದು ಡೆಕೋರೇಷನ್ ಅಂತ ಹೇಳಿ. ಪ್ರಾಚೀನ ಕಾಲದಲ್ಲಿ ಇಷ್ಟನ್ನೆಲ್ಲ ಹೇಳೇ ಇದ್ದಾರೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಕೇವಲ ಆಧುನಿಕ ಕಾಲದ ಮಾತಲ್ಲ ಅದು. ಅದಕ್ಕಾಗಿ ತಮಗೆ ಯಾರಿಗಾದರೂ ಉತ್ತೇಜನ ಸಿಗಬಹುದು ಅಂತ ನನ್ನ ಅನುಭವವನ್ನು ತಮ್ಮ ಎದುರಿಗೆ ಹಂಚಿಕೊಂಡೆ. ಅನೇಕ ಜನ ಇದನ್ನು ಮಾಡಿರ್ತಾರೆ, ನಾನೊಬ್ಬ ಅಲ್ಲ. ನನ್ನ ಮಾತನ್ನು ನಿಮ್ಗೆ ಹೇಳಿದೆ ಅಷ್ಟೆ. ನಾವೇ ಬೋನ್ಸಾಯ್ ವೃಕ್ಷವನ್ನು ನಿರ್ಮಿಸಿಕೊಳ್ಬಹುದು ಅಂತ ಹೇಳಿದೆ ಅಷ್ಟೆ. ಭೂಮಿದಾನೇನ ಯೇ ಲೋಕಾಹ. ಇನ್ನು ನಾವು ಮಹಾಭಾರತದಲ್ಲಿ ನೋಡಬೇಕಾದದ್ದು ಭೂದಾನದ ಬಗ್ಗೆ. ಆ ಭೂಮಿ, ಅದಕ್ಕಾಗಿ ಪೂರ್ವಭಾವಿಯಾಗಿ ಮತ್ತೆ ಆ ವೃಕ್ಷದಾನದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಭೂಮಿದಾನದಿಂದ, ಗೋದಾನದಿಂದ ಏನೇನು ಲೋಕಗಳು ಸಿಗಬೇಕು. ತೇ ಲೋಕ ಪ್ರಾಪ್ಯತೆ ಭೂಮಿ ಪಾದಪಾನ ಪ್ರರೋಹಣೆ. ವೃಕ್ಷಗಳನ್ನು ನೆಡುವುದರ ಮೂಲಕ ಆ ಎಲ್ಲ ಪುಣ್ಯವನ್ನು ಮನುಷ್ಯ ಪಡ್ಕೋಬಹುದು. ಒಂದು ಅಶ್ವತ್ಥ, ಒಂದು ಬೇವು, ಒಂದು ನೆಗ್ರೋಧ ಅಂದ್ರೆ ಆಲ, 10 ಹೂವಿನ ಜಾತಿಗಳು, ದಾಡಿಮ ಮತ್ತು ಮಾತುಲುಂಗ ಅಂತ ಇನ್ನೊಂದು ಗಿಡ ಇದೆ. ಮಾತುಲುಂಗ ಅಂದ್ರೆ ಮಾದಳ ಗಿಡ, ಮಾದಳ ಹಣ್ಣು ಅಂತ ಒಂದು ಹಣ್ಣನ್ನೇ ಹೇಳ್ತಾರೆ. ಪಂಚಾಮ್ರರೂಪಿ ನರಕಂ ನಯಾತಿ. ಇವಿಷ್ಟೆಲ್ಲವನ್ನು ನೆಟ್ಟವನು ಯಾವತ್ತೂ ಕೂಡ ನರಕಕ್ಕೆ ಹೋಗೋದಿಲ್ಲ ಅಂತ ಒಂದು ಮಾತು, ಪುರಾಣದ ಮಾತು. ಯಥಾ ಸುಪುತ್ರ ಕುಲಮುದ್ಧರೇದ್ಧಿ ಯಥಾ ಅತಿಕೃತ್ಸ್ನಾತ್ ನಿಯಮ ಪ್ರಯತ್ನಾತ್ ತಥಾ ವೃಕ್ಷಾ ಫಲಪುಷ್ಪಭೂತಾ ಸಂಸ್ವಾಮಿನಂ ನರಕಾದುದ್ಧರಂತೆ. ವೃಕ್ಷಗಳು ಹಣ್ಣು ಕೊಡ್ಲಿಕ್ಕೆ ತೊಡಗಿದ್ರೆ, ಹೂ ಕೊಡ್ಲಿಕ್ಕೆ ತೊಡಗಿದ್ರೆ ತಮ್ಮ ಸ್ವಾಮಿಯನ್ನು ನರಕದಿಂದ ಉದ್ಧರಿಸ್ತವೆ. ಹೇಗೆ ಉಪಕಾರ ಮಾಡ್ತವೆ? ನಮಗೆ ಇಂಧನವಾಗಿ, ಉರುವಲಾಗಿ, ಅಗ್ನಿಹೋತ್ರದ ನಾವು ಮಾಡಬೇಕಾದಂತಹ ಯಜ್ಞಾದಿಗಳ ಒಂದು ಸಮಿತ್ತಗಳನ್ನು ಒದಗಿಸುವ ಮೂಲಕ, ಛಾಯೆ, ನೆರಳು ಕೊಡುವ ಮೂಲಕ, ಪಕ್ಷಿಗಳಿಗೆ ಆಸರೆ ಆಗುವ ಮೂಲಕ, ಎಲೆಗಳು, ಬೇರುಗಳು ಅವುಗಳನ್ನು ಕೊಡುವ ಮೂಲಕ, ಔಷಧಗಳನ್ನು ಕೊಡುವ ಮೂಲಕ, ಎಲ್ಲಾ ಔಷಧಗಳು ಕೂಡ ನಮಗೆ ಸಸ್ಯ ಮೂಲದಿಂದಲೇ ಬರಬೇಕು. ಇದನ್ನು ಗಮನಿಸಬೇಕು. ನಾಸ್ತ್ಯನೌಷಧಂ ಸಸ್ಯಂ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಔಷಧ ಅಲ್ಲದೇ ಇರುವಂತಹ ಸಸ್ಯವೇ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ. ನಾಸ್ತ್ಯನೌಷಧಂ ಸಸ್ಯಂ ಅಂತ ಈಗ ಒಂದು ಮಾತು. ಔಷಧಾರ್ಥಂತು ದೇಹಿನಾಂ ಉಪಕುರುವಂತೆ ವೃಕ್ಷಸ್ಯ ಪಂಚಯಜ್ಞ ಸ ಉಚ್ಯತೆ. ಇದು ಆ ವೃಕ್ಷಗಳಿಂದ ನಮಗೆ ಸಿಗುವಂತಹ ಒಂದು ಪ್ರಯೋಜನ. ಈಗ ನಾವು ನೋಡಿದಂತಹ ಮಾತುಗಳು ವರಾಹ ಪುರಾಣದಲ್ಲಿ ಗೋಕರ್ಣ ಮಹಾತ್ಮ್ಯದಲ್ಲಿ ಬಂದಿರುವಂತಹ ಕೆಲವು ಸಂಗತಿಗಳು. ಅಶ್ವತ್ಥ, ವಟವೃಕ್ಷ ಇದ್ಯಾವುದನ್ನು ಕಡಿಬಾರದು. ಬಿಲ್ವ ವೃಕ್ಷ, ಉದುಂಬರ ಅಂದ್ರೆ ಅತ್ತಿ ಗಿಡ, ಇದನ್ನ ಯಾವತ್ತೂ ವೃಕ್ಷಾ ನಚ್ಛೇತ್ತವ್ಯಾ ಕದಾಚನ ಇದು ಕೂಡ ವರಾಹ ಪುರಾಣದಲ್ಲಿ ಬಂದಿರುವಂತಹ ವಿಷಯ. ಮತ್ತೆ ಅನೇಕ ವೃಕ್ಷಗಳ ಮೂಲಕ ನಮಗೆ ಕೆಲವು ಉತ್ಪಾತಗಳು ಕೂಡ ಸೂಚಿತ ಆಗ್ತವೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಆ ವೃಕ್ಷಗಳ ಸ್ವಭಾವವನ್ನು ಗಮನಿಸಿದರೆ, ಆ ವೃಕ್ಷಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗಮನಿಸಿದರೆ, ಸ್ವರಾಷ್ಟ್ರ ಭೇದಂ ಕುರುತೆ ಫಲಪುಷ್ಪ ಅನಂತರಂ ಅಂತ ಹೀಗೆಲ್ಲ ಅದರ ವೃಕ್ಷಗಳ ಸ್ವಭಾವವನ್ನು ಗಮನಿಸಿ ರಾಷ್ಟ್ರಕ್ಕೆ, ಕುಟುಂಬಕ್ಕೆ, ಸ್ವಯಂ ವ್ಯಕ್ತಿಗೆ ಆಗ್ತಕ್ಕಂಥ ಬದಲಾವಣೆಗಳನ್ನು ತಿಳ್ಕೊಳ್ಬಹುದು.
ಮತ್ತೊಂದು ಕಡೆ ಪುರಾಣದಲ್ಲಿ ಭೀಷ್ಮನೇ ಹೇಳಿದಂತೆ, ಇದನ್ನು ಗಮನಿಸಬೇಕು. ಈಗ ನಾವು ನೋಡ್ತಾ ಇರೋದು ಮಹಾಭಾರತದಲ್ಲಿ ಭೀಷ್ಮನೇ ಹೇಳಿದಂತೆ, ಮತ್ತೊಂದು ಪುರಾಣದಲ್ಲಿ ಬಂದಂತೆ ಕೂಡ ಭೀಷ್ಮ ಹೇಳಿದಂತೆನೆ ವೃಕ್ಷ ಪ್ರತಿಷ್ಠಾ. ಭೀಷ್ಮ ಕೇಳ್ತಾನೆ, ಪಾದಪಾನಾಂ ವಿಧಿನ್ ಬ್ರಹ್ಮನ್ ಯಥಾವದ್ ವಿಧಿವದ್ ವಿಸ್ತರಾದ್ವದ, ಗಿಡಗಳನ್ನು ಹೇಗೆ ನೆಡಬೇಕು ಅನ್ನೋದನ್ನು ಹೇಳು ಅಂತ. ಅದಕ್ಕೆ ಪುಲಸ್ತ್ಯರು ಹೇಳಿದಂಥ ಮಾತು ಒಂದು ಪುರಾಣದಲ್ಲಿ ಕೇಳಿ ಬರ್ತದೆ. ಇಲ್ಲಿಯವರೆಗೆ ನಾವು ನೋಡಿದ್ದು ಇದೆಲ್ಲ ನಮ್ಮ ದೇಶದ ಒಂದು ಆಧ್ಯಾತ್ಮಿಕ ಕಲ್ಪನಾ ಕಾನ್ಸೆಪ್ಟ್ ಇದೆ. ಪರದೇಶದಲ್ಲಿಯೂ ಕೂಡ ಗಾರ್ಡನಿಂಗ್ ಮಾಡುವುದು, ಅಗ್ರಿಕಲ್ಚರ್ ಮಾಡುವುದು, ಇದರ ಬಗ್ಗೆ ಎಲ್ಲ ಮಹತ್ವವನ್ನ ಅವರು ತಿಳ್ಕೊಂಡೇ ಇದ್ದಾರೆ, ಇಲ್ಲ ಅಂತಲ್ಲ. ವೃಕ್ಷಗಳನ್ನ ಮಕ್ಕಳು ಅಂತ ಪರಿಗಣಿಸುವುದು, ಇದೆಲ್ಲವೂ ಕೂಡ ನಮ್ಮ ದೇಶಕ್ಕೆ ಸೀಮಿತವಾದಂತಹ, ನಮ್ಮ ದೇಶದ ಮಹತ್ವವನ್ನು ತೋರಿಸುವಂತಹ, ನಮ್ಮ ಶಾಸ್ತ್ರಗಳ ಮಹತ್ವವನ್ನು ತೋರಿಸುವಂತಹ ಒಂದು ಅದ್ಭುತವಾದಂತಹ ವರ್ಣನ. ಮನುಷ್ಯನಿಗೆ ಮಕ್ಕಳು ಇಲ್ಲದೇ ಇದ್ರೆ ಒಂದು ಚಿಂತೆ, ಮಕ್ಕಳು ಇದ್ರೆ ಮತ್ತೊಂದು ಚಿಂತೆ. ಆದ್ರೆ ಅದೆಲ್ಲವನ್ನು ಪರಿಹರಿಸಿಕೊಳ್ಳುವಂತಹ ಒಂದು ವಿಧಾನಗಳನ್ನ ಶಾಸ್ತ್ರ ನಮಗೆ ಹೇಳಿದೆ. ಮಕ್ಕಳು ಇಲ್ಲದೆ ಹೋದ್ರೆ ಮನುಷ್ಯನಿಗೆ ಸದ್ಗತಿ ಆಗೋದಿಲ್ಲ ಅಂತ ಏನಿಲ್ಲ. ಅದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡೇ ಇದ್ದೇವೆ. ಅದನ್ನು ಈಗ ಹೆಚ್ಚು ವಿವರಿಸೋದು ಬೇಡ. ಮಕ್ಕಳಿಲ್ಲದೇನೆ ಹೋದ್ರೇ ಸದ್ಗತಿ ಇಲ್ಲ ಅಂತ ಆದ್ಮೇಲೆ ಗಂಡು ಮಕ್ಕಳಾಗಬೇಕು, ಆಗಲೇಬೇಕು ಮನುಷ್ಯನಿಗೆ, ಅವರೇ ಸದ್ಗತಿ ಕಾರಣ ಅನ್ನುವಂಥದ್ದಂತೂ ಇಲ್ಲವೇ ಇಲ್ಲ. ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಾವು ಹೆತ್ತ ಮಕ್ಕಳು ಯಾವಾಗ ನಮ್ಮ ಕೈ ಬಿಟ್ಟಾವೋ, ನಮ್ಮ ಇಚ್ಛಾನುವರ್ತಿಯಾಗಿ ನಡೀತಾವೋ ಯಾವುದೂ ನಿಶ್ಚಿತ ಇಲ್ಲ. ಆದರೆ ಈ ಮಕ್ಕಳು, ನಾವು ಬೆಳೆಸಿದಂಥ ಗಿಡಗಳೆಂಬ ಮಕ್ಕಳು, ಸಸ್ಯಗಳೆಂಬ ಮಕ್ಕಳು ಯಾವತ್ತೂ ನಮ್ಮ ಕೈ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ನಗರಕ್ಕೆ ಹೋಗೋದಿಲ್ಲ, ವಿದೇಶಕ್ಕೆ ಹೋಗೋದಿಲ್ಲ. ನಾವೇ ಅವುಗಳನ್ನು ಬಿಟ್ಟು ಎಲ್ಲಿಯಾದ್ರೂ ಹೋಗಬೇಕಷ್ಟೆ. ಹೀಗೆ ಆ ವೃಕ್ಷಗಳ ಬಗ್ಗೆ ಒಂದು ವರ್ಣನೆ ಇದೆ. ಈ ಮುಂದಿನ ಭೂದಾನದ ಅಧ್ಯಾಯವನ್ನು ನಾವು ಇವತ್ತೇನು ನೋಡಬೇಕಾಗಿದೆ. ಅದರಲ್ಲಿ ಅದನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಹಿಂದೆ ಬಂದಿರುವಂತಹ ಒಂದೆರಡು ಸಂಗತಿಗಳ ಬಗ್ಗೆ ಕೆಲವು ಸಂಕ್ಷಿಪ್ತವಾದ ಸ್ಪಷ್ಟೀಕರಣವನ್ನು ನಾವು ತಗೊಂಡು ಮುಂದಿನ ಅಧ್ಯಾಯಕ್ಕೆ ಸಾಗೋಣ. ವೈಷ್ಣವ ಪಾಠದಲ್ಲಿ 89ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕ ಅದು. ಪರ್ಯಷ್ಣೀಹಿ, ಆ ಬ್ರಾಹ್ಮಣರನ್ನ ಮೀರಿ, ಅವರ ವೈಭವವನ್ನು ಮೀರಿ ನೀನು ಹೆಚ್ಚಿನ ಬೆಲೆ ಬಾಳುವಂತಹ ಬಟ್ಟೆ ಇತ್ಯಾದಿಗಳನ್ನು ಧರಿಸಬೇಡ, ಭೋಜನ ಇತ್ಯಾದಿಗಳನ್ನು ಮಾಡಬೇಡ ಅಂತ ಅಲ್ಲಿ ಒಂದು ಶ್ಲೋಕ ಕೇಳಿ ಬರ್ತದೆ. ಆ ಶ್ಲೋಕದ ಅರ್ಥ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಆಗಬಹುದು. ಬ್ರಾಹ್ಮಣಾನ್ ಮಾಸ್ಮ ಪರ್ಯಷ್ಣೀಹಿ ವಾಸೋಭಿಹಿ ಅಶನೇನಚ. ಬಟ್ಟೆಗಳ ಮೂಲಕ, ನೀನು ಕ್ಷತ್ರಿಯನಾದವನು ಧರಿಸುವ ಬಟ್ಟೆಗಳ ಮೂಲಕ ಮತ್ತು ನೀನು ಉಣ್ಣುವ ಭೋಜನದ ಮೂಲಕ ಬ್ರಾಹ್ಮಣರಿಗಿಂತಲೂ ಹೆಚ್ಚಿನ ಬೆಲೆ ಬಾಳುವಂತಹ ವಸ್ತ್ರಗಳನ್ನು ಧರಿಸಬೇಡ, ಮತ್ತೆ ಅವರಿಗಿಂತಲೂ ಹೆಚ್ಚಿನ ಭೋಜನಾದಿಗಳನ್ನು ಮಾಡಬೇಡ, ಆ ಮೂಲಕ ಅವ್ರನ್ನ ಅವಮಾನಿಸಬೇಡ ಅಂತ ಇದು ಒಂದ್ ಕಡೆ ಬಂದಿರುವಂಥದ್ದು. ಮತ್ತೊಂದು ಅನುವಾದವನ್ನ ಈ ಹಿಂದೆ ನಾನು ಹೇಳಿದ್ದೆ ಆವತ್ತು ಇದನ್ನು ಪ್ರವಚನ ಮಾಡುವಾಗ. ಬ್ರಾಹ್ಮಣರಾದವರಿಗೆ ಕಳಪೆ ದರ್ಜೆಯ ಆಹಾರವನ್ನು ಕೊಡುವ ಮೂಲಕ, ಕಳಪೆ ದರ್ಜೆಯ ವಸ್ತುಗಳನ್ನು ಕೊಡುವ ಮೂಲಕ ಅವರನ್ನ ಅವಮಾನಿಸಬೇಡ ಅಂತ. ಬ್ರಾಹ್ಮಣರನ್ನ ಮೀರಿ ಬ್ರಾಹ್ಮಣರಿಗೆ ಏನು ವಸ್ತ್ರಾದಿಗಳಿವೆ ಅದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ವಸ್ತ್ರಾದಿಗಳನ್ನು ನೀನು ತೊಡಬೇಡ ಅನ್ನುವ ಅರ್ಥ ಅಷ್ಟೇನು ಉತ್ತಮವಾದ ಅರ್ಥ ಅಲ್ಲ. ಯಾಕಂದ್ರೆ ಕ್ಷತ್ರಿಯನಾದವನು ರಾಜನಾಗಿರ್ಲಿ, ಮಂತ್ರಿ ಆಗಿರ್ಲಿ, ಸೇನಾಪತಿ ಆಗಿರ್ಲಿ, ತನ್ನ ಯೋಗ್ಯತಾನುಸಾರವಾಗಿ ಬೇರೆ ಬೇರೆ ರೀತಿಯಾದಂತಹ ಬಟ್ಟೆ ಧಿರಿಸುಗಳನ್ನ ಆತ ತೊಡಲೇಬೇಕಾಗ್ತದೆ. ಆದ್ರಿಂದ ಬ್ರಾಹ್ಮಣರು ತೊಡುವ ಬಟ್ಟೆಗಳು ಮತ್ತೆ ಕ್ಷತ್ರಿಯರ ತೊಡುವ ವಸ್ತ್ರಾದಿಗಳು, ಹಾಗೆ ಅವರ ಆಹಾರಗಳು, ಇವೆಲ್ಲ
ಸ್ವಲ್ಪ ಬೇರೆಯಾಗೇ ಇರ್ತವೆ. ಆದ್ರಿಂದ ಬ್ರಾಹ್ಮಣರಿಗಿಂತ ಹೆಚ್ಚಿನ ವಸ್ತ್ರಾದಿಗಳನ್ನ ಮತ್ತು ಭೋಜನಾದಿಗಳನ್ನ ನೀನು ಸ್ವೀಕರಿಸಬೇಡ ಅಂತ ಅರ್ಥ ಅಲ್ಲ. ಬ್ರಾಹ್ಮಣರಿಗೆ ದ್ರವ್ಯಗಳನ್ನು ದಾನ ಮಾಡುವಾಗ ಕಳಪೆ ವಸ್ತುಗಳನ್ನ, ಕಳಪೆ ಗುಣಮಟ್ಟದ ಬಟ್ಟೆಗಳನ್ನ, ಹಾಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡಬೇಡ ಅಂತ ಅದರ ತಾತ್ಪರ್ಯ ಅಷ್ಟೆ. ಹಾಗಿಟ್ಕೊಳ್ಳುವುದೇ ಒಳ್ಳೆಯದು. ಇದು ವೈಷ್ಣವ ಪಾಠದಲ್ಲಿ 89ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಬಂದಿದೆ. ಮತ್ತೆ 91ನೇ ಅಧ್ಯಾಯದ 16ನೇ ಶ್ಲೋಕ ಬಂದಿದೆ. ಅದನ್ನು ಕೂಡ ಆವತ್ತಿನ ದಿವಸ ನಾನು ಹೇಳಿದ್ದೆ. ಕ್ಷತ್ರಿಯನಿಗೆ ರಾಜಸೂಯ ಯಾಗ ಮತ್ತೆ ಅಶ್ವಮೇಧ ಯಾಗ ಇವುಗಳನ್ನು ಮಾಡುವುದಕ್ಕಿಂತ, ಅದನ್ನು ಮಾಡಿ ಬರುವಂತಹ ಪುಣ್ಯ ಏನಿದೆ ಆ ಪುಣ್ಯಕ್ಕಿಂತ ಬ್ರಾಹ್ಮಣರನ್ನು ಪೋಷಿಸುವುದು ಅದೇ ಬಹಳ ಮಹತ್ವದ್ದು, ಅದರಿಂದ ಬರುವ ಪುಣ್ಯವೇ ಹೆಚ್ಚಿನದು ಅಂತ. ಆ ಅರ್ಥವೇ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಅಲ್ಲಿ ಕ್ಷತ್ರಿಯರ ಕರ್ತವ್ಯಗಳನ್ನ ಹೇಳುವಂತ ಪ್ರಸಂಗದಲ್ಲಿ ಅವರು ಯಜ್ಞಾದಿಗಳನ್ನು ಮಾಡಬೇಕು ಅಂತ ಹೇಳುವ ಪ್ರಸಂಗ ಅಲ್ಲ. ಅದು ರಾಜಸೂಯ ಯಾಗ ಮಾಡಬೇಕು, ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳುವ ಪ್ರಸಂಗವೇ ಅಲ್ಲ. ಬ್ರಾಹ್ಮಣರನ್ನು ಅವ್ರು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳುವ ಪ್ರಸಂಗ ಅದು. ಆ ಪ್ರಸಂಗದಲ್ಲಿ ರಾಜಸೂಯ ಅಶ್ವಮೇಧಗಳಿಂದ ಬರುವ ಪುಣ್ಯ ಅದು ಕ್ಷತ್ರಿಯರಿಗೆ ವಿಹಿತವಾಗಿದೆ, ಕ್ಷತ್ರಿಯರಿಗೆ ಮಾತ್ರ ವಿಹಿತವಾಗಿದೆ ಅಂತ ಹೀಗೆ ಲಕ್ಷಾಲಂಕಾರ ಅದನ್ನ ಅರ್ಥ ಮಾಡುವುದೇನಿದೆ, ಆ ಶ್ಲೋಕದ ಸಹಜವಾದ ಅರ್ಥವನ್ನು ಕೂಡ ತಿರುಚಿ ಹಾಕಿಬಿಟ್ಟಿದೆ ಲಕ್ಷಾಲಂಕಾರ ಅಷ್ಟೇ. ರಾಜಸೂಯಾಶ್ವಮೇಧಾಭ್ಯಾಂ ಶ್ರೇಯ ತತ್ ಕ್ಷತ್ರಿಯಾನ್ ಪ್ರತಿ, ಹೇಗಾದರೂ ಮಾಡಿ ಗುಪ್ತವಾಗಿ ಆದರೂ ಪ್ರಕಾಶವಾಗಿ ಆದರೂ ಆ ಜ್ಞಾನಿಗಳಾದವರಿಗೆ ದಾನ ಮಾಡಿ, ಅದು ರಾಜಸೂಯಾಶ್ವಮೇಧಗಳಿಗಿಂತಲೂ ಹೆಚ್ಚಿಂದು ಅಂತನ್ನೋದು ಅಷ್ಟು ಮಾತ್ರ ಸಹಜವಾದ ಅರ್ಥ. ಹೀಗೆ ಸಹಜವಾಗಿ ನಮಗೆ ತಿಳಿಯಬೇಕಾದ ಅರ್ಥವನ್ನು ಲಕ್ಷಾಲಂಕಾರ ವ್ಯತ್ಯಾಸ ಮಾಡಿ ಹೇಳಿಬಿಟ್ಟಿದೆ. ಅದನ್ನು ಕೂಡ ತಿದ್ದುಕೊಳ್ಬಹುದು. ಮುಂದೆ 91ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ನ ಖಾತಪೂರಂ ಪೂರ್ವಂ ಕುರ್ವೀತ ನ ರುದಂತಿ ಧನಂ ಹರೇತ್ ಅಂತ ಒಂದು ಶ್ಲೋಕ ಇದೆ. ಅಲ್ಲಿ ನೀರಿನ ಅನುಕೂಲ, ಒಬ್ಬ ಕೃಷಿಕನಾದವನಿಗೆ ನೀರಿನ ಅನುಕೂಲ ಇಲ್ಲದೆ ಇದ್ದಾಗ ಕಷ್ಟಪಟ್ಟು ಸಾಲ ಸೋಲ ಇತ್ಯಾದಿಗಳನ್ನು ಮಾಡಿ ಬಾವಿ ತೋಡಿಸಿ ಅದರ ಮೂಲಕ ಏನು ಕೃಷಿ ಮಾಡಬೇಕಂತ ಹೊರಟಿರ್ತಾನೆ, ಅಂಥವನಿಂದ ಧನವನ್ನು ತಗೊಳ್ಬೇಡ ಅಂತ ಒಂದು ಅರ್ಥ ನಾನು ಅವತ್ತು ಹೇಳಿದ್ದೆ. ಆದರೆ ಮಹಾಭಾರತದ ನೀಲಕಂಠರ ವ್ಯಾಖ್ಯಾನದಲ್ಲಿ ಬಲಾತ್ಕಾರದಿಂದ ಯಾರ ಕಡೆಯಿಂದನೂ ಅರ್ಥವನ್ನು ತಗೊಳ್ಬೇಡ ಅಂತ ಇಷ್ಟು ಮಾತ್ರ ಅಲ್ಲಿಯೂ ಅರ್ಥ ಇದೆ. ಹಾಗಾಗಿ ಆ ಅರ್ಥವನ್ನು ಹೇಳುವುದೇ ಸಾಕು. ನಖಾತಪೂರ್ವಂ ಕುರ್ವೀತ ಅನ್ನೋದಕ್ಕೆ ಪ್ರಜೆಗಳ ಧನವನ್ನು ಸ್ವಾಧೀನ ಮಾಡಿಕೊಳ್ಳಬಾರದು ಬಲಾತ್ಕಾರವಾಗಿ, ಆ ಅರ್ಥವೇ ಸಹಜವಾದದ್ದು. ಬಾವಿ ತೋಡಿಸುವುದು ಇತ್ಯಾದಿ ಯಾವ ಅರ್ಥವೂ ಅಲ್ಲಿ ಪ್ರಸ್ತುತ ಅಲ್ಲ. ಅದರಿಂದ ಅದನ್ನು ಬಿಟ್ಟು ಬಿಡೋದು ಒಳ್ಳೆಯದು. ಹೀಗೆ ಕಳೆದ ಅಧ್ಯಾಯಗಳಲ್ಲಿ ಒಂದು 3 ವಿಷಯಗಳ ಸ್ಪಷ್ಟೀಕರಣ ನಾವು ಪಡ್ಕೊಳ್ಬೇಕಾಗಿತ್ತು, ಅದನ್ನು ಪಡ್ಕೊಂಡಿದ್ದೇವೆ. ಎಲ್ಲ ದಾನಗಳಲ್ಲಿಯೂ ಭೂದಾನವೇ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಬೃಹಸ್ಪತಿ ಮತ್ತು ಇಂದ್ರರ ನಡುವೆ ನಡೆದಂತಹ ಒಂದು ಸಂವಾದ, ಅದನ್ನ ಈ ಅಧ್ಯಾಯದಲ್ಲಿ ಗಮನಿಸೋಣ. ಯುಧಿಷ್ಠಿರ ಕೇಳ್ತಾನೆ, ಇದಂ ದೇಯಂ ಅದನ್ನ ದಾನ ಮಾಡಬೇಕು, ಇದನ್ನ ದಾನ ಮಾಡಬೇಕು ಅಂತ ಯಾವ್ಯಾವುದನ್ನು ಹೇಳಿರ್ತಾರೆ. ಯಾವುದನ್ನ ಅವನು ದಾನ ಮಾಡಬೇಕು ಅದನ್ನು ಹೇಳಿ ಕೇಳ್ತಾ ಇದ್ದಾನೆ ಯುಧಿಷ್ಠಿರ. ನಾನಾ ವಿಧವಾದ ದಾನಗಳನ್ನೇನು ಶಾಸ್ತ್ರ ಹೇಳಿದೆ, ಅದರಲ್ಲಿ ಶ್ರೇಷ್ಠವಾದ ದಾನ ಯಾವುದು ಅದನ್ನ ವರ್ಣಿಸಿರಿ. ಆಗ ಭೀಷ್ಮರು ಪೃಥ್ವಿ ದಾನ ಮುಚ್ಚತೆ, ಪೃಥ್ವಿ ದಾನವೇ ಬಹಳ ದೊಡ್ಡದು. ಅಚಲಾಹಿ ಅಕ್ಷಯ ದೇವಿ, ಆ ಭೂಮಿ ಅಂತಂದು ಅಚಲ, ಯಾವತ್ತೂ ಕೂಡ ಚಲಿಸದೇ ಇರುವಂಥದ್ದು, ತನ್ನ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತಿರುವಂಥದ್ದು, ನಾಶ ಹೊಂದದೇ ಇರುವಂಥದ್ದು, ನಮ್ಮ ಎಲ್ಲ ಕಾಮನೆಗಳನ್ನು ಕೂಡ ಈಡೇರಿಸುವಂಥ ಒಂದು ದೇವತೆ ಅದು. ನಮಗೆ ವಸ್ತ್ರ, ರತ್ನ, ಪಶು, ನಾವು ತಿನ್ನುವ ಆಹಾರ ಪದಾರ್ಥ ಎಲ್ಲ ಭೂಮಿಯಿಂದ ಬರಬೇಕು. ಭೂಮಿ ದಾನ ಮಾಡಿದವನು ಬಹುಕಾಲದವರೆಗೆ ಎಲ್ಲ ಸುಖವನ್ನು ಪಡ್ಕೋತಾನೆ. ನಾವು ಭೂದಾನವನ್ನು ಮಾಡಿದರೆ ನಮಗೆ ಬರುವ ಫಲ ಎಷ್ಟುದು ಅಂತಂದ್ರೆ, ಭೂಮಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಒಂದು ಮಹಾಫಲ ಆ ದಾನ ಮಾಡಿದವನಿಗೆ ಸಿಗ್ತದೆ. ಅಪಿ ಅಲ್ಪಂ ಪ್ರತತು ಪೂರ್ವೇ ಪೃಥಿವ್ಯಾಯಿತಿ ನಶ್ರುತಂ. ಪ್ರಾಚೀನರು ಎಷ್ಟೋ ಸ್ವಲ್ಪ ಆದರೂ ಭೂದಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು.
ಬಹಳ ದಾನ ಮಾಡ್ಲಿಕ್ಕೆ ಎಲ್ರಿಗೂ ಆಗದೇ ಇರಬಹುದು, ಅವರವ್ರ ಶಕ್ತಿಯನುಸಾರವಾಗಿ ಭೂದಾನ ಮಾಡ್ತಿದ್ರು. ಭೂಮಿ ಮೇತೆ ದುದುಸ್ತರ್ವೇ ಏ ಭೂಮಿಂ ಭುಂಜತೆ ಜನಾಹ. ಇವತ್ತು ಆ ಭೂಮಿಯನ್ನ ಯಾರು ಅನುಭವಿಸ್ತಾ ಇದ್ದಾರೆ, ಭೂಪತಿಗಳು ಯಾರಾಗಿದ್ದಾರೆ, ಅವರೆಲ್ಲ ಹಿಂದೆ ಭೂದಾನ ಮಾಡಿದವರೇ. ತಾವು ಮಾಡಿದ್ದನ್ನೇ ಮನುಷ್ಯ ಅನುಭವಿಸ್ತಾನೆ. ದಾತಾರಂ ಕುರುತೆ ಪ್ರಿಯಂ ಭೂಮಿರ್ ಭೂತಿರ್ ಮಹಾದೇವಿ ದಾತಾರಂ ಕುರುತೆ ಪ್ರಿಯಂ. ಈ ಭೂದೇವಿ ಯಾರು ತನ್ನನ್ನು ದಾನ ಮಾಡಿದ್ದಾನೆ ಅವನನ್ನ ಸುಖಿಯಾಗಿಡ್ತಾಳೆ, ಅವನನ್ನು ಅವಳು ಮೆಚ್ಚುತ್ತಾಳೆ ಅಂತ ಅದರ ಅರ್ಥ. ಅಂಥವನು ಮರುಜನ್ಮದಲ್ಲಿ ಪೃಥ್ವೀಪತಿ ಆಗ್ತಾನೆ. ಇದು ಧರ್ಮಶಾಸ್ತ್ರಗಳ ಸಿದ್ಧಾಂತ. ಸಂಗ್ರಾಮೇವ ತನುಂ ಜಹ್ಯಾತ್ ದದ್ಯಾಚ್ಯ ಪೃಥ್ವೀ ವಿಮಾಂ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯುದ್ಧದಲ್ಲಿ ಶರೀರವನ್ನು ಪರಿಚರಿಸಬೇಕು ಅಥವಾ ಭೂಮಿಯನ್ನಾದರೂ ದಾನ ಮಾಡಬೇಕು. ಇವೆರಡೂ ಬಹಳ ಮಹತ್ವದ್ದು. ಅಪಿ ಪಾಪ ಸಮಾಚಾರಂ ಅಪಿ ಪಾಪಕೃತಾಂ ರಾಜ್ಞಾಂ ಅಂತನೂ ಇದೆ. ಬ್ರಹ್ಮಗ್ನಂ ವಾ ಅನೃತಂ ಸೈವ ಪಾಪಂ ಪ್ಲಾವಯತಿ ಸೈವ ಪಾಪಾತ್ ಪ್ರಮೋಚಯೇತ್. ಪಾಪಗಳನ್ನೇ ಮಾಡ್ತಾ ಇರುವಂತಹ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದವನು, ಅಸತ್ಯವನ್ನು ಹೇಳಿದವನು, ಅವನನ್ನು ಈ ಭೂದೇವಿ ತೊಳಿತಾಳೆ. ಅಪಿ ಪಾಪಕೃತಾಂ ರಾಜ್ಞಾಂ ಪ್ರತಿಗೃಹಂತಿ ಸಾಧವ. ಕೆಲವು ಸರಿ ಸಜ್ಜನರಿಗೂ ಕೂಡ, ಜ್ಞಾನಿಗಳಿಗೂ ಕೂಡ ರಾಜರ ಮೂಲಕ, ಪಾಪಿಷ್ಠರಾದ ರಾಜರ ಮೂಲಕ ಕೂಡ ದಾನ ಮಾಡುವಂತಹ ಪ್ರಸಂಗ ಬರ್ತದೆ. ಭೂದಾನವನ್ನಾದ್ರೂ ತಗೊಳ್ತಾರೆ. ಪೃಥ್ವೀಂ ನಾಣ್ಯದಿಚ್ಛಂತಿ. ಬೇರೆ ಯಾವ ದಾನಗಳನ್ನು ತಗೊಳ್ಳಿಕ್ಕಿಲ್ಲ, ಅದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ಹಿಂದಿನ ಒಂದು ಅಧ್ಯಾಯದಲ್ಲಿ. ಆದರೆ ಭೂದಾನವನ್ನು ತಗೊಳ್ತಾರೆ. ಯಾಕೆಂದ್ರೆ ಪಾವನಂ ಜನನೀ ಯಥ. ಭೂಮಿಯನ್ನು ಸ್ವೀಕರಿಸುವುದಂತಂದ್ರೆ ಅತ್ಯಂತ ಪ್ರಿಯಳಾದಂತಹ ದೇವತೆಯನ್ನೇ ಸ್ವೀಕರಿಸಿದಂತೆ. ನಾಮಾಸ್ಯಾ ಪ್ರಿಯದತ್ತೇತಿ ಗುಹ್ಯಂ ದೇವಾಹ ಸನಾತನಂ. ದಾನಂ ವಾ ಅಥವಾ ದಾನಂ ನಾಮಾಸ್ಯಾಹ ಪ್ರಥಮಂ ಪ್ರಿಯಂ. ಭೂಮಿಗೆ ಪ್ರಿಯದತ್ತ ಅನ್ನುವ ಹೆಸರಿದೆ, ತುಂಬ ಸುಂದರವಾದಂತಹ ಹೆಸರಿದೆ. ಗುಹ್ಯನಾಮ. ಗುಹ್ಯನಾಮ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಓದಿದವರಿಗೆಲ್ರಿಗೂ ಗೊತ್ತಾಗ್ತದೆ, ಆದ್ರೆ ಅದರ ಅರ್ಥ ಬಹಳ ರಹಸ್ಯವಾದ್ದು ಅಂತ ಅದರ ಅರ್ಥ. ಭೂಮಿಯ ದಾನ ಒಬ್ಬ ಕೊಡುವವನಿದ್ದಾನೆ, ಒಬ್ಬ ತಗೊಳ್ಳುವವನಿದ್ದಾನೆ. ಇವರಿಬ್ಬರಿಗೂ ಕೂಡ ಅದರಿಂದ ಬಹಳ ತೃಪ್ತಿ ಆಗ್ತದೆ. ಆದ್ರಿಂದ ಅವಳಿಗೆ ಪ್ರಿಯದತ್ತ. ಪ್ರಿಯಾಚಸ ದತ್ತಾಚ ಪ್ರಿಯದತ್ತ. ಯಾರು ಕೊಡಲ್ಪಟ್ಟರೆ ಪ್ರಿಯಳಾಗ್ತಾಳೋ ಅವಳಿಗೆ ಪ್ರಿಯದತ್ತ ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಮಾಡ್ತಾರೆ. ಇದು ಕರ್ಮಧಾರಯ ಸಮಾಸ ಆಯಿತು. ಪ್ರಿಯೇಣ ದತ್ತ ಪ್ರಿಯದತ್ತ. ಪ್ರಿಯೇಣ ಭಗವಂತನಿಗೆ ಪ್ರಿಯನಾದಂತಹ, ಭೂದೇವಿಗೆ ಪ್ರಿಯನಾದಂತಹ ಒಬ್ಬ ಧಾತೃವಿನಿಂದ ಕೊಡಲ್ಪಟ್ಟವಳು, ಅದಕ್ಕಾಗಿ ಅವಳು ಪ್ರಿಯದತ್ತ. ಅಥವಾ ಪ್ರಿಯಾಯ ಭೂಪ್ರಿಯಾಯ, ದಾನ ಸ್ವೀಕಾರ ಮಾಡುವವನು ಪ್ರಿಯ, ಅವನಿಗಾಗಿ ಕೊಡಲ್ಪಟ್ಟವಳು. ದಾನ ಕೊಡುವವನು ಪ್ರಿಯ, ಸ್ವಯಂ ಇವಳು ಕೂಡ ಪ್ರಿಯಳೆ. ಪ್ರಿಯಾಚಸ ದತ್ತಾಚ ಪ್ರಿಯದತ್ತ. ಪ್ರಿಯೇಣ ದತ್ತ ಪ್ರಿಯ ದತ್ತ ಮತ್ತೆ ಪ್ರಿಯಾಯ ದತ್ತ. ಹೀಗದರ ಅರ್ಥ ಆಗ್ತದೆ. ಅವಳು ಪಾಪಗಳನ್ನು ಪರಿಹಾರ ಮಾಡ್ತಾಳೆ, ಪ್ರಿಯದತ್ತ ಅಂತ ಹೀಗೆಲ್ಲ ಕೆಲವು ಮಂತ್ರಗಳು ಬಂದವಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈ ಮಹಾನಾರಾಯಣ ಉಪನಿಷತ್ನಲ್ಲಿ ಭೂದೇವಿಯ ಮಹತ್ವವನ್ನು ಹೇಳುವಂತಹ ಕೆಲವು ಮಂತ್ರಗಳಿವೆ. ಆ ಮಂತ್ರಗಳ ನೆನಪು ನನಗಾಯಿತು, ಅದನ್ನ ತಮ್ಮೆದುರಿಗೆ ಹಂಚಿಕೊಳ್ತೀನಿ. ಯಜುರ್ವೇದದಲ್ಲಿ ಬರುವಂತಹ ಉಪನಿಷತ್ತು ಈ ಮಹಾನಾರಾಯಣ ಉಪನಿಷತ್ತು ಎಂಬುದು. ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಶಿರಸಾ ಧಾರಯಿಷ್ಯಾಮಿ ರಕ್ಷಸ್ವ ಮಾಂ ಪದೇ ಪದೇ. 38ನೇ ಮಂತ್ರ. ಅನೇಕ ಜನ ರಾಜರು ಕುದುರೆಗಳ ಮೇಲೆ, ರಥದ ಮೇಲೆ ಸಂಚಾರ ಮಾಡಿದ್ದಾರೆ, ನಿನ್ನ ಮೇಲೆ ಸಂಚಾರ ಮಾಡಿದ್ದಾರೆ. ವಿಷ್ಣು ತ್ರಿವಿಕ್ರಮ ರೂಪಿಯಾದ ಭಗವಂತ ನಿನ್ನನ್ನು ಅಳೆದಿದ್ದಾನೆ. ನೀನು ವಸುಂಧರ, ಭೂಮಿಯ ಸಂಪತ್ತೆಲ್ಲವನ್ನು ನೀನು ಧರಿಸಿದವಳು. ನಿನ್ನ ಮಣ್ಣನ್ನು ತಲೆಗೆ ಹಚ್ಕೊಳ್ಳೋದಿದೆಯಲ್ಲ, ಶಿರಸಾಧಾರ ಇಷ್ಯಾಮಿ,
ರಕ್ಷಸ್ವ ಮಾಂ ಪದೇ ಪದೇ, ಹೆಜ್ಜೆ ಹೆಜ್ಜೆಗೂ ನನ್ನನ್ನು ರಕ್ಷಿಸು ಅಂತ ಆ ಮಂತ್ರದ ಅರ್ಥ. ಅದಕ್ಕೊಂದು ವಿಶಿಷ್ಟವಾದ ಅರ್ಥವನ್ನು ಕೂಡ ಹೇಳ್ಬೋದು ನನಗೆ ಕಾಣಿಸ್ತು. ಅಶ್ವಕ್ರಾಂತೆ ರಥಕ್ರಾಂತೆ ಅಂದ್ರೆ ಕಾಟಕೋಪನಿಷತ್ತು ಹೇಳುವಂತೆ ಅಶ್ವಗಳು ಅಂದ್ರೆ ಇಂದ್ರಿಯಾಣಿ ಹಯಾನ್ಯಾಹು, ನಮ್ಮ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳೇ ಕುದುರೆಗಳು. ಅದೇ ಕಾಟಕೋಪನಿಷತ್ತು ಹೇಳುವಂತೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ್ಚ. ಈ ಆತ್ಮ ಏನಿದ್ದಾನಲ್ಲ ಅವನು ರಥಿ, ನಮ್ಮ ಶರೀರವೇ ರಥ. ಇದು ತುಂಬಾ ಸುಂದರವಾದಂತಹ ಒಂದು ಕಲ್ಪನಾ, ಒಂದು ಕಾನ್ಸೆಪ್ಟ್ ಇದು. ಯಾಕಂದ್ರೆ ನಮ್ಮ ಶರೀರವೆಂಬ ರಥವನ್ನ ನಾವು ಪರಮಾತ್ಮನ ಜೊತೆಗೂಡಿ ಏರಿ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸೆಂಬ ಕುದುರೆಗಳನ್ನ ಆ ರಥಕ್ಕೆ ಹೂಡಿ ಇದೇ ಭೂಮಿ ಮೇಲೆ ಸಂಚಾರ ಮಾಡ್ತಿದ್ದೇವೆ. ಭೂಮಿ ಮೇಲೆ ನಾವು ಕಣ್ಗಳಿಂದ ನೋಡುವುದು, ಕಿವಿಗಳಿಂದ ಕೇಳುವುದು, ಮೂಗಿನಿಂದ ಮೂಸುವುದು, ಹೀಗೆ 5 ಜ್ಞಾನೇಂದ್ರಿಯಗಳಿಂದ ಏನು ಮಾಡ್ತೀವಿ ಅದೆಲ್ಲ ಭೂಮಿ ಮೇಲೆ. ಕೈ ಕಾಲುಗಳಿಂದ ಎಲ್ಲಿ ಹೋಗುವುದು, ಏನಾದ್ರು ತಗೊಳ್ಳುವುದು, ಮಲ ವಿಸರ್ಜನೆ ಇತ್ಯಾದಿ ಪ್ರತಿಯೊಂದು ಕೂಡ, ಮಾತನಾಡುವುದು, ಈ ಜಗತ್ತಿನಲ್ಲಿ ಏನ್ ನಡೆದಿದ್ರು ಕೂಡ ಇದೆಲ್ಲ ಈ 5 ಕರ್ಮೇಂದ್ರಿಯಗಳಿಂದ ನಡೆಯುವುದೆಲ್ಲವೂ ಕೂಡ, ಮನಸ್ಸಿನಿಂದ ನಡೆಯುವುದೆಲ್ಲವೂ ಕೂಡ ಭೂಮಿ ಮೇಲೆ. ಹೀಗೆ ಅಶ್ವಕ್ರಾಂತಿ ಅಂದ್ರೆ 11 ಇಂದ್ರಿಯಗಳ ಸಂಚಾರಕ್ಕೆ ವಿಷಯಗಳಾದವಳೆ. ರಥಕ್ರಾಂತಿ ನಮ್ಮ ಶರೀರವೆಂಬ ರಥದ ಸಂಚಾರಕ್ಕೆ ವಿಷಯಗಳಾದವಳೆ. ವಿಷ್ಣುಕ್ರಾಂತಿ ಭಗವಂತನಿಂದ ಅಳೆಯಲ್ಪಟ್ಟವಳೆ. ನಮ್ಮೊಳಗೆ ನೀನು ಕೂಡ ಇದ್ದಿ, ನಮ್ಮೊಳಗೆ ಭಗವಂತ ಇದ್ದಾನೆ, ಅವನಿದ್ದು ನಿನ್ನನ್ನು ನಿತ್ಯ ಅಳಿತಾ ಇದ್ದಾನೆ. ನಾವು ಹೋಗುವುದೆಲ್ಲ ಭಗವಂತನ ಸಂಚಾರವೇ, ನಿತ್ಯ ನಾವು ನಡೆಯುವುದೆಲ್ಲ ಭಗವಂತನ ಸಂಚಾರವೇ. ಒಮ್ಮೆ ಯಾವಾಗೋ ತ್ರಿವಿಕ್ರಮ ರೂಪದಿಂದ ನಿನ್ನನ್ನು ಅಳದ ಅನ್ನೋದು ಬೇರೆ. ಪ್ರತಿನಿತ್ಯ ನಾವು ಮಾಡುವಂಥದ್ದೆಲ್ಲವೂ ಕೂಡ, ಮಾಡುವ ಸಂಚಾರವೆಲ್ಲವೂ ಕೂಡ ಭಗವಂತನ ಪೂಜಾನೇ ಆಗಿದೆ. ಅವನು ಮಾಡುವ ಚಟುವಟಿಕೆನೇ ಅದಾಗಿದೆ. ಹೆಜ್ಜೆ ಹೆಜ್ಜೆಗೂ ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅವಳು ನಮ್ಮನ್ನು ರಕ್ಷಿಸಬೇಕು. ಭೂಮಿರ್ಧೇನು ಧರಣಿ ನೋಡಿ, ಅವಳನ್ನು ಧೇನು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಬೇಕಾದ್ದೆಲ್ಲವನ್ನೂ ಅವಳೇ ಕೊಡ್ಬೇಕಲ್ಲ. ಸಸ್ಯ, ವಸ್ತ್ರ ಇತ್ಯಾದಿ ಎಲ್ಲವೂ ಅವಳಿಂದಲೇ ಬರಬೇಕು. ಆದ್ರಿಂದ ಅವಳು ಒಂದು ಧೇನುವಿನಂತೆ, ಆಕಳಿನಂತೆ. ಹಿಂದೆ ಪೃಥು ಚಕ್ರವರ್ತಿಯ ಕಾಲದಲ್ಲಿ ಇದೇ ಭೂಮಿಯೇ ಆಕಳಿನ ರೂಪದಲ್ಲಿದ್ದು ಆಯಾ ದೇವತೆಗಳಿಗೆ, ರಾಕ್ಷಸರಿಗೆ, ಮನುಷ್ಯರಿಗೆ ಮೊದಲಾದವರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾಳೆ. ಧರಣಿ, ಲೋಕಧಾರಿಣಿ, ಅವಳಿಗೆ ಧರಣಿ, ಭೂಮಿಯನ್ನ, ಜಗತ್ತನ್ನು ಅವಳೇ ಧರಿಸಿದ್ದಾಳೆ. ಜಗತ್ತಿನ ಜನರು, ಲೋಕರು ಅವರನ್ನು ಧರಿಸಿದ್ದಾಳೆ. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ, ಅನಂತ ಬಾಹುಗಳಂತಹ ಪರಮಾತ್ಮನಿಂದ, ವರಾಹ ರೂಪಿಯಾದ ಭಗವಂತನಿಂದ ನೀನು ಕುಸಿದು ಹೋಗಿದ್ದಾಗ ಅವನಿಂದ ರಕ್ಷಿಸಲ್ಪಟ್ಟಿದ್ದೆ. ನೋಡಿ, ಮೃತ್ತಿಕೆ ಹನಮಯ ಪಾಪಂ, ಇದನ್ನ ನಾವೀಗ ನೋಡ್ಬೇಕಾದಂತ ಶ್ಲೋಕ 40 ಮತ್ತು 41ನೇ ಮಂತ್ರ. ಭೂಮಿ ಎಲ್ಲವನ್ನೂ ಪರಿಹಾರ ಮಾಡ್ತಾಳೆ, ದಾನ ಕೊಟ್ಟರೆ ಪರಿಹಾರ ಮಾಡ್ತಾಳೆ ಅಂತ ಇಲ್ಲಿ ನಾವೀಗ ನೋಡ್ತಾ ಇರೋದು ಮಹಾಭಾರತದಲ್ಲಿ. ವಸ್ತುತಃ ಭೂಮಿಯ ದರ್ಶನದಿಂದ, ಭೂಮಿಯ ಆ ಮಣ್ಣನ ಮೈಗೆ ಹಚ್ಕೊಂಡಿದ್ರಿಂದ ಪಾಪ ಪರಿಹಾರ ಆಗ್ತದೆ. ಮೃತ್ತಿಕೆ ಹನಮಯ ಪಾಪಂ ಯನ್ಮಯ ದುಷ್ಕೃತಂ ಕೃತಂ. ಮೃತ್ತಿಕೆ ಅಂದ್ರೆ ನಾವು ಕೈಯಲ್ಲಿ ಭೂಮಿಯ ಮಣ್ಣೊಂದಷ್ಟು ತಗೋತೀವಲ್ಲ, ಅದು ಮೃತ್ತಿಕೆನೆ. ಅದು ಮಾತ್ರ ಅಲ್ಲ, ಒಟ್ಟಾರೆ ಭೂಮಿಯೇ ಒಂದು ಮೃತ್ತಿಕೆನೆ ಅಲ್ವಾ. ಯನ್ಮಯ ದುಷ್ಕೃತಂ ಕೃತಂ, ಏನು ದುಷ್ಕೃತ್ಯ ನಾನು ಮಾಡಿದ್ದೇನೋ ಅದನ್ನು ರಕ್ಷಿಸು. ನೀನು ಬ್ರಹ್ಮದತ್ತಾಸಿ. ಬ್ರಹ್ಮ ಅಂದ್ರೆ ಪರಶುರಾಮ. ಆ ಪರಶುರಾಮ ನಿನ್ನನ್ನ ಕಶ್ಯಪನಿಗೆ ದಾನ ಮಾಡಿದ. 21 ಬಾರಿ ಭೂಮಂಡಲವನ್ನೆಲ್ಲ ಸಂಚರಿಸಿ ಭೂಮಂಡಲವನ್ನ ಕ್ಷತ್ರಿಯ ರಹಿತವನ್ನಾಗಿ ಮಾಡಿ ತನ್ನ ಕೈಗೆ ಬಂದಿದ್ದಂತ ಭೂಮಂಡಲವನ್ನೆಲ್ಲ ಕಶ್ಯಪರಿಗೆ ದಾನ ಮಾಡಿದ ಅಂತ. ಬ್ರಹ್ಮದತ್ತಾಸಿ ಅಂದ್ರೆ, ಬ್ರಹ್ಮ ಅಂದ್ರೆ ಪರಬ್ರಹ್ಮನ ಅವತಾರನಾದಂಥ ಪರಶುರಾಮನಿಂದ ಬ್ರಹ್ಮಣ ದತ್ತ, ಬ್ರಹ್ಮಣೇ ಕಶ್ಯಪಾಯ ದತ್ತ, ಬ್ರಾಹ್ಮಣನಾದ ಕಶ್ಯಪನಿಗೆ ಕೊಡಲ್ಪಟ್ಟವಳು. ಮತ್ತೆ ಆ ಕಶ್ಯಪನಿಂದ ಅಭಿಮಂತ್ರಿಸಲ್ಪಟ್ಟವಳು. ಕಶ್ಯಪ ಭೂಮಿಯನ್ನೆಲ್ಲ ಪವಿತ್ರವನ್ನಾಗಿ ಮಾಡಿದ. ಈಗ ನೋಡಿ, ಪ್ರಿಯದತ್ತ ಅಂತ ಬಂತಲ್ಲ ಈಗ ನಾವು ನೋಡ್ತಿರುವ ಮಹಾಭಾರತದಲ್ಲಿ. ಪ್ರಿಯದತ್ತ, ಬ್ರಹ್ಮದತ್ತ ಇವೆಲ್ಲ ಆ ಭೂಮಿಗೆ ಇರುವಂತ ಕೆಲವು ಹೆಸರುಗಳು. ಮೃತ್ತಿಕೆ ದೇಹಿಮೇ ಪುಷ್ಟಿಂ, ನನಗೆ ಪುಷ್ಟಿಯನ್ನು ಕೊಡು. ತ್ವಯಿ ಸರ್ವಂ ಪ್ರತಿಷ್ಠಿತಂ, ಎಲ್ಲವೂ ನಿನ್ನಲ್ಲೇ ಇದೆ. ತನ್ಮೇ ನಿರ್ಣುದ ಮೃತ್ತಿಕೆ, ನನ್ನ ಪಾಪವನ್ನೆಲ್ಲ ತೊಳೆ. ತ್ವಯಾ ಹತೇನ ಪಾಪೇನ ಗಚ್ಚಾಮಿ ಪರಮಾಂ ಗತಿಂ, ನೀನು ನನ್ನ ಪಾಪಗಳನ್ನೆಲ್ಲ ತೊಳೆದರೆ ನಾನು ಸದ್ಗತಿಯನ್ನು ಪಡ್ಕೋತೇನೆ ಅಂತ ಭೂಮಿಯನ್ನು ಕುರಿತು ನಾವು ಹೇಳುವಂಥ ಕೆಲವು ಮಾತುಗಳು.
ಇವು ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದಿವೆ. ಅಂಥ ಒಂದು 3-4 ಮಂತ್ರಗಳನ್ನ ಇದರ ಜೊತೆಗೆ ನನಗೆ ನೆನಪಿಗೆ ಬಂದದ್ದನ್ನ ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ ಏನಿದೆ ಇದರ 12ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.